ಇಡೀ ವಾರ ಹೇಗಿದೆ, ಇಡೀ ವಾರದ ಭವಿಷ್ಯ ತಿಳಿಯುವಂತಹ ಕುತೂಹಲಕ್ಕೆ ಉತ್ತರ ಕೊಡುವಂತಹ ಕಾರ್ಯಕ್ರಮ ಇದು. ಅದರ ಜೊತೆಗೆ ನಿಮ್ಮದೇನೇ ಸಮಸ್ಯೆಗಳಿದ್ರೂ ಕೂಡ ಜೊತೆಗೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನ ದಿಕ್ಸೂಚಿಯಾಗಿ ನಿಲ್ಲುವಂತಹ ಒಂದು ಕಾರ್ಯಕ್ರಮ ಈ ವಾರ ಭವಿಷ್ಯ. ಹಾಗಿದ್ರೆ ಇವತ್ತಿನ ವಾರ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಈ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ಮಾತಿನೊಂದಿಗೆ ಆರಂಭಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಚತಾಂ ಭಾರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚ ಅನೇಕಧ ಯಶರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಒಂದು ದಿನವನ್ನು, ಈ ಒಂದು ವಾರವನ್ನು ಒಂದು ಒಳ್ಳೆಯ ಮಾತಿನಿಂದ ಶುರು ಮಾಡೋಣ. ತುಂಬ ಉತ್ತಮವಾದ ಕಗ್ಗದೊಂದಿಗೆ ಈ ದಿನವನ್ನು ಶುರು ಮಾಡೋಣ. ಗಮನಿಸಿ. ಅನುರಾಗ ದುಃಖಗಳೊಮ್ಮೊಮ್ಮೆ ಬಿರುಬೀಸಿ ಮನದಿ ತೆರೆಗಳ ಕುಲುಕಿ ಕಡೆಯುವುದು ಮೊಳಿತು. ಘನವರ್ಷ ಬಿರುಗಾಳಿ ಬಡಿಯಲಿರುಳೋಳ್ ನೆಲನ ದಿನದ ಸೊಗಸಿಮ್ಮಡಿಯು ಮಂಕುತಿಮ್ಮ. ಘನವರ್ಷ ಬಿರುಗಾಳಿ ಬಡಿಯಲಿ ಇರುಳೋಳ್ ನೆಲವನ್ನು ಘನವರ್ಷ ಬಿರುಗಾಳಿ, ಬಲವಾದ ಮಳೆ ಬಿರುಗಾಳಿಗಳೆಲ್ಲೂ ಬಡಿಲಿ ನೆಲಕ್ಕೆ, ಆಗ ದಿನದ ಸೊಗಸಿಮ್ಮಡಿಯು ಮಂಕುತಿಮ್ಮ ಅಂತ. ಏನಿದ್ರ ಅರ್ಥ? ಅನುರಾಗ ದುಃಖಗಳು ಒಮ್ಮೊಮ್ಮೆ ಒಂದು ಸಲ ಏನಾಗುತ್ತೆ, ನಮಗೆ ಅತಿಯಾದ ಪ್ರೀತಿ ಅಥವಾ ಅತಿಯಾದ ಬಯಕೆಗಳು, ಅತಿಯಾದ ಸೆಳೆತಗಳು, ಇವುಗಳು ನಮ್ಮನ್ನು ದುಃಖಕ್ಕೀಡು ಮಾಡಿಬಿಡುತ್ತೆ. ಇದರಿಂದ ಮನಸ್ಸು ತುಂಬ ಕುತ್ಸಿತವಾಗುತ್ತೆ, ಮನಸ್ಸು ಮಂಕಾಗುತ್ತೆ, ರಾಡಿಯಾಗುತ್ತೆ, ಮೂಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅದು ಒಳ್ಳೆಯದೇ. ಹಾಗಾಗೋದ್ರಿಂದ ಹೊಸದೊಂದು ದಾರಿ ಗೊತ್ತಾಗುತ್ತೆ, ಶುಭ್ರತೆ ಉಂಟಾಗುತ್ತೆ. ಒಂದು ಸಲ ನೀವು ಸಂಕಟದಲ್ಲಿದ್ದಾಗ ಹತ್ತು ಬಿಟ್ಟರೆ ಮತ್ತೆ ಸಮಾಧಾನ ಸಿಕ್ಬಿಡುತ್ತೆ. ಇದು ಎಲ್ಲ ಪ್ರತಿಯೊಬ್ಬರಿಗೂ ಇದು ಅನ್ವಯ ಆಗ್ತಕ್ಕಂಥದ್ದು. ಈಗ ವರ್ಷಾಕಾಲ ಇಷ್ಟು ದಿವಸ ಮಳೆ, ನಮ್ಮಲ್ಲಿ ಮಳೆ ಕಡಿಮೆ ಆಗಿದೆ ಬಿಡಿ, ಆದರೆ ಈ ವರ್ಷಾಧಾರೆಯಿಂದ ನಾವು ಹೊರಗೆ ಬಂದಾಗ ಅಪ್ಪ ಮಳೆಗಾಲ ನಿಂತು ಈಗ ಶುಭ್ರ ಆಕಾಶವನ್ನು ನೋಡ್ತಾ ಇದ್ದೀನಿ, ಶುಭ್ರತೆಯನ್ನು ಕಾಣ್ತಾ ಇದ್ದೀನಿ, ಒಂದು ಸ್ವಚ್ಛತೆಯನ್ನು ಕಾಣ್ತಾ ಇದ್ದೀನಿ ಅಂತ. ಹಾಗೆ ನಮ್ಮ ಬದುಕಿಗೆ ಚಕ್ರವತ್ ಪರಿವರ್ತಂತೆ ದುಃಖಾನಿ ಸುಖಾನಿ ಅಂತ. ಒಂದು ಸಲ ಭಾರವಾದ ದುಃಖ ನಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಮುರುಟಿ ಬಟ್ಟೆ ಹಿಂಡಿದಾಗಿ ಹಿಂಡಿಬಿಟ್ಟು ಒಂದು ಸಲ ಹೋಗೋದು ಬಟ್ಟೆ ಒಣಗಿಬಿಟ್ರೆ ಹೇಗೆ ಶುಭ್ರತೆ ಉಂಟಾಗುತ್ತೋ ಹಾಗೆ ಇವುಗಳು ನಮ್ಮ ಜೊತೆಗೆ ಇರಬೇಕು, ಬಂದು ನಮ್ಮನ್ನು ಅಳಿಸಿ ತಣಿಸಿ ಮತ್ತು ಹೊಸ ದಾರಿಗೆ ಕೊಂಡೊಯ್ಯುತ್ತೆ ಅನ್ನೋದನ್ನು ಟಿ ವಿ ಜಿ ಹೇಳ್ತಾ ಇದ್ದಾರೆ. ಈ ಮೂಲಕ ನಾವು ಸಂಕಟ ಬಂದಾಗ ಕುಗ್ಗಿ ಕೊರಗಿ ಕೂರುವುದಲ್ಲ, ಹೊಸ ದಾರಿ ಉಂಟಾಯಿತು ಅಂತ ಹೇಳಿ ಸಂತೋಷವನ್ನು ಪಡಬೇಕು. ಇದು ಪ್ರಕೃತಿ ನಿಯಮ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊಗಸಾದ ಮಾತೊಂದಿಗೆ ಆರಂಭಿಸಿದ್ದೀವಿ. ಜೊತೆಗೆ ಇಡೀ ವಾರ ಹೇಗಿದೆ ಅಂತ ತಿಳಿಯುವಂತಹ ಒಂದು ಪ್ರಯತ್ನ, ಇಡೀ ವಾರದ ವಿಶೇಷತೆಗಳನ್ನು ತಿಳಿಸೋದಾದ್ರೆ. ಖಂಡಿತ ಈ ವಾರದಲ್ಲಿ ತುಂಬ ವಿಶೇಷತೆಗಳಿದ್ದಾವೆ. ಮತ್ತು ನಾವು ಶರತ್ಕಾಲಕ್ಕೆ, ನಾನೀಗಷ್ಟೇ ಹೇಳಿದೆ, ಒಂದು ಕಾರ್ಗತ್ತಲನ್ನು ಕಳೆದು ಶರತ್ಕಾಲಕ್ಕೆ ಪ್ರವೇಶ ಮಾಡುವಂಥ ಒಂದು ಸೂಚನೆ ಕೂಡ ಈ ಒಂದು ವಾರದಲ್ಲಿ ನಾವು ಕಾಣ್ತೀವಿ. ಗಮನಿಸಿ. ಸೆಪ್ಟೆಂಬರ್ 29 ಈ ಯತಿ ಮಹಾಲಯವನ್ನು ಗುರುತಿಸ್ತೀವಿ. ಈ ದಿವಸ ಯತಿಗಳಿಗೆ ಸಲ್ಲಿಸ್ತಕ್ಕಂಥ ಒಂದು ಆಚರಣೆ, ಅದು ಪಿತೃಗಳ ಆರಾಧನೆಯ ಆ ರೀತಿಯಲ್ಲಿ. ಇನ್ನು ಸೋಮವಾರ ದಿವಸ, ನಾಳೆ ಸೋಮಪ್ರದೋಷ ಇರತಕ್ಕಂಥದ್ದು. ಅಕ್ಟೋಬರ್ 1ನೇ ತಾರೀಕು ಮಂಗಳವಾರ ಘಾತ ಚತುರ್ದಶಿ ಅಂತ. ಯಾರಾದರೂ ಅಪವೃತ್ತಿಗೀಡಾಗಿದ್ದರೆ ಅವರಿಗೆ ಸಲ್ಲಿಸ್ತಕ್ಕಂತಹ ಒಂದು ಕೃತಜ್ಞತೆ, ಅದು ಆ ದಿವಸ ಕಾಣ್ತೀವಿ. ಇನ್ನು ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆಯನ್ನು ಕಾಣ್ತೀವಿ. ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮದಿನ, ಹೀಗೆ ಅನೇಕ ವಿಶೇಷಗಳನ್ನು ಒಳಗೊಂಡಿದೆ ಅಕ್ಟೋಬರ್ 2ನೇ ತಾರೀಕು. ಇನ್ನಾದ ನಂತರದಲ್ಲಿ ಅಕ್ಟೋಬರ್ 3ರಿಂದ ಶರನ್ನವರಾತ್ರಿ ಪ್ರಾರಂಭವಾಗುತ್ತೆ. ತುಂಬ ವಿಶೇಷವಾದದ್ದು. ಕಾರ್ಗತ್ತಲೆಲ್ಲ ಅಳಿದು ಹೊಸ ಸ್ವಚ್ಛ ತಿಳಿಯಾದ ಆಗಸವನ್ನು ಕಾಣಲಿಕ್ಕೆ ಒಂದು ದಾರಿಯಾಗುತ್ತೆ. ಶರನ್ನವರಾತ್ರಿ ಅಂತಕ್ಕಂಥದ್ದು ಬಹಳ ವಿಶೇಷವಾದದ್ದು. ದುರ್ಗಾ ಆರಾಧನೆ ಅಂತಕ್ಕಂಥದ್ದು ಶುರುವಾಗುತ್ತೆ ಆ ದಿವಸದಿಂದ. ಹೀಗಾಗಿ ಈ ವಾರದಲ್ಲಿ ನಾವು ಕಾಣ್ತಕ್ಕಂಥ ಪ್ರಮುಖ ದಿನ ವಿಶೇಷಗಳು ಇವುಗಳನ್ನು ನೋಡಿಕೊಂಡು ನೀವು ಆಯಾ ದಿವಸದ ಕಾರ್ಯಗಳನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಈ ವಾರದಲ್ಲಿ ಏನು ಬರುತ್ತೆ ಪ್ರಧಾನವಾದದ್ದು ಅನ್ನೋದನ್ನು ಇದು ಸೂಚಿಸ್ತಾ ಇದೆ ಅಷ್ಟೇ. ಇದು ವಾರದ ವಿಶೇಷಗಳು. ಹಬ್ಬದ ವಾರ ಇದೆ. ಹಾಗೆ ಕಾಲರ್ ಇದ್ದಾರೆ, ದಾವಣಗೆರೆಯಿಂದ ಕಾಲ್ ಮಾಡಿದ್ದಾರೆ ಮೋಹನ್ ಅವರು. ಮೋಹನ್ ಅವರೇ, ನಮಸ್ಕಾರ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ಅದೇ ನಮ್ಮ ಮನೇಲಿ ಮೋಹನ್ ಅಂತ ಹೇಳ್ತಾರಲ್ಲ. ಓಕೆ.
ಅವ್ರ ಬಗ್ಗೆ ತಿಳ್ಕೊಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. ಇಲ್ಲ, ಮಗನ ಬಗ್ಗೆ. ಹೇಳಿ. ಮಗನ ಬಗ್ಗೆ. ಓಕೆ ಓಕೆ ಮಗನ ಬಗ್ಗೆ. ಓಕೆ, ಮಗನ ಜನ್ಮ ದಿನಾಂಕ ಹೇಳಿ. 3 3 3 2 2 91. 91. 3 2 91. 3 ದಿನಾಂಕ 2 ಮಂತ್ ಅಲ್ವಾ? ಎರಡನೇ ಮಂತ್ ಫೆಬ್ರವರಿ. ಓಕೆ, ಸಮಯ? ಬೆಳಗ್ಗೆ 11:43 ಭಾನುವಾರ. ಓಕೆ ಓಕೆ, 3 2 91 ಬೆಳಿಗ್ಗೆ 11:43. ಏನ್ ಪ್ರಶ್ನೆ ತಮ್ದು? ಅದೇ ಮಗನ ಮದುವೆ ಬಗ್ಗೆ ಕೇಳ್ತಾ ಇದೀವಿ ಮೇಡಮ್. ಓಕೆ ಓಕೆ, ಖಂಡಿತ ತಿಳಿಸ್ತಾರೆ ಶಾಸ್ತ್ರಿ. ನಮಸ್ಕಾರ. 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 ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ? ವಿವಾಹದ ಅಧಿಪತಿ ಈ ಜಾತಕದಲ್ಲಿ ಇದು ಮೇಷಲಗ್ನ. ಲಗ್ನದಿಂದ ವಿವಾಹದ ಅಧಿಪತಿ ಲಾಭದಲ್ಲಿದ್ದಾನೆ ಅಂದರೆ ಒಳ್ಳೆಯ ರೀತಿಯ ಅಂದರೆ ವಿವಾಹ ಭಾವ ಅದು ಲಾಭದಾಯಕವಾಗಿರುತ್ತದೆ ಅಂತಲೇ ಅರ್ಥ. ಹೀಗಾಗಿ ಆತಂಕ ಬೇಡ. ಯಾಕೆ ಮತ್ತೆ ವಿಳಂಬ ಆಗ್ತಾ ಇದೆ ಅಂದರೆ ಶನೈಶ್ಚರನ ದೃಷ್ಟಿ ಇದೆ. ಹೀಗಾಗಿ ಶನೈಶ್ಚರ ಸ್ವಲ್ಪ ವಿಳಂಬಕಾರಕ. ವಿವಾಹ ಸ್ಥಾನಕ್ಕೆ ಶನಿ ದೃಷ್ಟಿ ಬಿದ್ದರೆ ನಿಧಾನಗತಿಯಲ್ಲಿ ಅದು ನಮ್ಮನ್ನು ಇನ್ನೇನು ಸಿಗುತ್ತೆ ಅನ್ನೋಷ್ಟರಲ್ಲಿ ಮತ್ತೆ ಅದು ಮಾಯ ಆಗುತ್ತೆ. ಹೀಗಾಗುತ್ತೆ. ಆತಂಕ ಬೇಡ. ಈಗ ಕಾಲ ಇವರಿಗೆ ನಡೀತಾ ಇರತಕ್ಕಂಥದ್ದು ರಾಹುವಿನ ದಶೆಯಲ್ಲಿ. ರಾಹು ಬೃಹಸ್ಪತಿ ಸಂಧಿಶಾಂತಿ ಇತ್ತು. ತಾವು ಮಾಡಿಸಿದ್ರೋ ಇಲ್ಲ ಗೊತ್ತಿಲ್ಲ. ಮಾಡಿಸಿದ್ರಾ? ಈಗ ಗುರು ದಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ. ಗುರು ಒಳ್ಳೆಯ ರೀತಿಯಲ್ಲಿದ್ದಾನೆ, ಅನುಕೂಲ, ಭಾಗ್ಯಾಧಿಪತಿ. ಹೀಗಾಗಿ ಅನುಕೂಲ ಉಂಟಾಗುತ್ತೆ. ಯೋಚನೆ ಮಾಡೋದು ಬೇಡ. ಈಗ ಅವಕಾಶಗಳಿದ್ದಾವೆ, ಹೆಚ್ಚಿನ ಅವಕಾಶ ಇದೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಅಂಥ ಒಂದು ಕುಜದೋಷ ಇದೆ. ಹೀಗಾಗಿ ಕುಜಶಾಂತಿ ಒಂದನ್ನು ಮಾಡಿಸಿ, ಅದು ನಿವಾರಣೆ ಆದ ಕೂಡಲೇ ಒಂದು ದಾರಿ ನಿಮಗೆ ಸುಲಭ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಾಗೆ ಮಂಡ್ಯದಿಂದ ಹೇಮಾವತಿ ಅನ್ನೋರು ಕಾಲ್ ಮಾಡಿದ್ದಾರೆ. ಹೇಮಾವತಿ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ನನ್ನ ಮಗಳ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, ಅವರ ಜನ್ಮ ದಿನಾಂಕ ಹೇಳಿ. ಜನ್ಮದಿನ 4/11/1992 ಮೇಡಮ್. 4/11/92. ಸಮಯ? ಸಮಯ ಬೆಳಗಿನ ಜಾವ 3:51 ಮೇಡಮ್. 3:51 ಬೆಳಗಿನ ಜಾವ. ಓಕೆ, ಏನ್ ಪ್ರಶ್ನೆ? ಮಗಳದು ಮದುವೆ ಸೆಟ್ ಆಗೋದ್ರ ಬಗ್ಗೆ ಗುರುಜಿ ಹತ್ರ ಕೇಳಿದ್ರಿ ಹಿಂದೆ. ನಮಸ್ಕಾರ ಹೇಮಾವತಿ ಅವರೇ, ಗೊತ್ತಾಯ್ತು ನಿಮ್ಮ ವಾಯ್ಸ್ ಕೇಳಿದ್ರೆ ಗೊತ್ತಾಯ್ತು. ತುಂಬಾ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೆ, ಸಿಗ್ಲೇ ಇಲ್ಲ. ಹಾ ನೋಡಿ, ಇದು ಗುರುಗಳೇ ಹೇಳ್ಬಿಡ್ತೀನಿ, ಪರಿಹಾರಗಳೆಲ್ಲ ಮಾಡಿದೀರಾ? ಮಗಳದು ಮದುವೆ ಸೆಟ್ ಆಗಿದೆ. ಬಹಳ ಸಂತೋಷ ಅಲ್ಲ? ನೀವ್ ಹೇಳ್ದಂಗೆ ಮೇ ನಂತರ ಆಗುತ್ತೆ, ಗಾಬರಿ ಮಾಡ್ಕೋಬೇಡಿ ಅಂತ ಹೇಳಿದ್ರಿ ಗುರುಗಳೇ. ನಿಮ್ಮ ಆಶೀರ್ವಾದದಿಂದ ಈಗ ನೀವು ಎಷ್ಟು ಸಲ ಹತ್ತಿದ್ದೀರಾ ಹೇಳಿ? ನಂಗೆ ಚೆನ್ನಾಗಿ ನೆನಪಿದೆ. ನೀವು ಹೌದು ಗುರುಗಳೇ, ಅದನ್ನ ಹೇಳ್ಬೇಕು ಅಂತಾನೆ ನಾನು ಪ್ರಯತ್ನ ಪಟ್ಟೆ ಸುಮಾರು ಸಾರಿ. ನನ್ಗೆ ಕಾಲೇ ಸಿಗ್ಲಿಲ್ಲ ಗುರುಗಳೇ. ಹೀಗಾಗಿ ಸಿಕ್ಕಿದೆ. ಈಗ ನಂಗೆ ಹುಡುಗಂದು ಇದು ಹುಡುಗಿದು ಒಂದು ನಂಬರ್ ಹೇಳ್ತೀನಿ, ಅದನ್ನ ನಂಗೆ ಒಂಚೂರು ಹೇಳ್ಬೇಕು. ಅದನ್ನ ನೋಡಿ, ಈಗ ಲೈವ್ ಅಲ್ಲಿ ಈಗ ಹೇಳೋದು ಕಷ್ಟ. ಸ್ವಲ್ಪ ವಿಸ್ತಾರವಾಗಿ ಪರಿಶೀಲಿಸ್ಕೊಳ್ಬೇಕು. ಈಗ ಸೆಟ್ ಆಗಿದೆ, ಹೋಗ್ಲಿ. ಸಂತೋಷ. ಅದು ಚೆನ್ನಾಗಿರುತ್ತೆ. ಅಲ್ಲಲ್ಲ, ಈಗ ನೋಡಿ, ನೀವು ಒಂದೊಂದಾಗಿ ಭಗವಂತ ಫಲವನ್ನು ಕೊಡ್ತಾ ಹೋಗ್ತಾನೆ. ಅದನ್ನು ನಾವು ಅದರಲ್ಲಿ ಸಂಶಯವೋ ಮತ್ತೊಂದು ಹುಡುಕ್ತಾ ಹೋದರೆ ಮತ್ತೆ ಕೊರಗೆ ಆಗುತ್ತೆ. ಹೀಗಾಗಿ ಈಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮುಂದೆ ಜೀವನ ಚೆನ್ನಾಗಿರುತ್ತೆ. ಯೋಚನೆ ಮಾಡಿಬಿಡಿ. ಹತ್ತಿರದಲ್ಲಿ ಯಾರಾದರೂ ಪುರೋಹಿತರು ಇರ್ತಾರೆ, ಅವ್ರ ಹತ್ರ ನೀವು ಕೇಳಿಸ್ಕೊಂಡು ಹೊಂದಾಣಿಕೆ ಆಗುತ್ತೆ ಇತ್ಯಾದಿ ಮುಂದುವರಿಸಿ. ಮದುವೆ ಗುರುತಾಗಲಿ, ಆಗಿದೆಯಾ? ಬಹಳ ಸಂತೋಷ, ಒಳ್ಳೆಯದಾಗಲಿ. ಆ ಭಗವತಿ ನೀವು ಪ್ರಾರ್ಥನೆ ಮಾಡಿದ್ದು ಆ ನಿಮಿಷಾಂಬ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡಿ ಅಂತ ನಿಮಗೆ ಸೂಚಿಸಿದ್ದೆ, ಹೇಳಿದ್ದೆ. ಅದರಂತೆ ಆ ತಾಯಿ ಅನುಗ್ರಹ, ಇದು ನಾನು ಹೇಳಿದ್ದಲ್ಲ, ತಾಯಿ ಅನುಗ್ರಹದಿಂದ ನಿಮ್ಗೆ ಅನುಕೂಲ ಆಗಿದೆ. ಬಹಳ ಸಂತೋಷ, ಒಳ್ಳೆಯದಾಗಲಿ. ಧನ್ಯವಾದ ಹೇಮಾವತಿ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಬೆಂಗಳೂರಿನಿಂದ ಪ್ರೇಮ ಅವರು ಕಾಲ್ ಮಾಡಿದ್ದಾರೆ. ಪ್ರೇಮ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ಮೇಡಮ್, ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 2/10/2000. 2/10/2000. ಸಮಯ? ಸಮಯ ಸೋಮವಾರ ರಾತ್ರಿ 2:45. 2:45 ರಾತ್ರಿ. ಓಕೆ, ಹೌದು. ಏನ್ ಪ್ರಶ್ನೆ? ನನ್ನ ಮಗಳಿಗೆ ಇದು MBA ಮಾಡಿದಾಳೆ, ಆದ್ರೆ ಜಾಬ್ ಎಲ್ಲೂ ಸಿಗ್ತಾ ಇಲ್ಲ. ಹಾಗೆ ಮದುವೆ ಬಗ್ಗೆ ಕೇಳಬೇಕಿತ್ತು. ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು. ನಮಸ್ಕಾರ ಪ್ರೇಮ ಅವರೇ. ನಮಸ್ತೆ ಶಾಸ್ತ್ರಿಗಳೇ. ನಮಸ್ಕಾರ. ನಮಸ್ಕಾರ. ಈಗ ಇವರಿಗೆ ಬುಧನ ದಶೆಯಲ್ಲಿ ಚಂದ್ರ ಭುಕ್ತಿ ನಡೀತಾ ಇದೆ. ಚಂದ್ರ ಅಂದರೆ ಲಗ್ನದ ಅಧಿಪತಿನೇ. ಆ ಚಂದ್ರನಿಗೆ ಪಕ್ಷದ ಬಲ ಚೆನ್ನಾಗಿದೆ. ಹೀಗಾಗಿ ಕಾಲ, ಒಳ್ಳೆಯ ಕಾಲ ಅನ್ನೋದನ್ನು ಅದು ಬಂದು ನಿಂತಿದೆ ಈಗ. ಹೀಗಾಗಿ ಈ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ ತಾವು. ಹೀಗಾಗಿ ಒಳ್ಳೆಯ ಸಮಯ ಬಂದಾಗ ನಮಗೆ ಒಳ್ಳೆಯ ಫಲಗಳೆಲ್ಲ ಪ್ರಾಪ್ತಿಯಾಗುತ್ತೆ. ಈಗ ತತ್ಕಾಲದಲ್ಲಿ ಏನಾಗಿದೆ, ಕುಜ ಕರ್ಮಾಧಿಪತಿ ಇವರಿಗೆ, ಅವನು ಮಿಥುನ ರಾಶಿಯಲ್ಲಿದ್ದಾನೆ. ಇನ್ನೊಂದು 1-2 ತಿಂಗಳ ನಂತರದಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಹೀಗಾಗಿ ತಾಳ್ಮೆ ಇರಲಿ, ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ. ಚೆನ್ನಾಗಿದೆ. ಕರ್ಮಾಧಿಪತಿ ಧನಸ್ಥಾನದಲ್ಲಿದ್ದರೆ ಅವರು ಮಾಡುವ ಕೆಲಸದಿಂದ ಹೆಚ್ಚಿನ ಹಣ ಸಂಪಾದನೆ ಉಂಟಾಗುತ್ತೆ ಅಂತ. ಆ ಫಲ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಬರುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ.
ಧನ್ಯವಾದ ಪ್ರೇಮ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಬೆಂಗಳೂರಿನಿಂದ ಸದಾಶಿವ್ ಅವರು ಕಾಲ್ ಮಾಡಿದ್ದಾರೆ. ಸದಾಶಿವ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ನಮ್ಮ ಬಗ್ಗೆನೇ ತಿಳ್ಕೊಬೇಕು. ತಮ್ಮ ಬಗ್ಗೆನೇ. ಓಕೆ, ತಮ್ಮ ಜನ್ಮ ದಿನಾಂಕ ಹೇಳಿ. 28/6/1970. 97. ಓಕೆ, ಸಮಯ 1970 ಮೇಡಮ್. 1970. ಓಕೆ ಓಕೆ, 70. ಓಕೆ 28/6/1970. ಓಕೆ 12:30 PM. ಓಕೆ 12:30 PM. ಓಕೆ, ಏನು ಸಮಸ್ಯೆ? ಹಲೋ. ಹಾಂ, ನಮಸ್ಕಾರ, ಹೇಳಿ ಸದಾಶಿವ ಅವರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಚೆನ್ನಾಗಿದ್ದೀರಾ ಗುರುಗಳೇ? ನಮಸ್ಕಾರ, ಚೆನ್ನಾಗಿ. ತಾವು ಹೇಗಿದ್ದೀರಾ ಹೇಳಿ? ಚೆನ್ನಾಗಿದೆ ಗುರುಗಳೇ. ಹೇಳಿ, ಏನು ಪ್ರಶ್ನೆ? ಗುರುಗಳೇ, August 19th ನಮ್ಮ ಮಿಸಸ್ ತೀರೋದ್ರು. August 19th ಪೌರ್ಣಮಿ ದಿನ ಮಿಸಸ್ ತೀರೋದ್ರು. ಓಕೆ. ನಮ್ಮ ಮುಂದಿನ ಭವಿಷ್ಯ ಹೇಗಿದೆ ಗುರುಗಳೇ? ಹಾಂ, ಸರಿ. ನೋಡಿ, ತಮ್ಮದು ಈಗ ನಡೀತಾ ಇರತಕ್ಕಂತಹ ಕಾಲ ಯಾವುದೂ ನಮಗೆ ಕಷ್ಟ ಸುಖ ಇವೆಲ್ಲ ತಂದು ಕೊಡೋದು ಕಾಲವೇ ಅಲ್ವಾ? ಹೀಗಾಗಿ ಈ ಕಾಲ ಯಾರ ವಶದಲ್ಲಿದೆ ಅಂತಂದರೆ ರಾಹು ಹಾಗೂ ಬುಧರ ವಶದಲ್ಲಿದೆ ನಿಮ್ಮ ಕಾಲ. ಹೀಗಾಗಿ ಬುಧ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದಾನೆ. ಅವನದೇ ಮನೆಯಲ್ಲಿದ್ದಾಗ ಸಾಮಾನ್ಯವಾಗಿ ತೊಂದರೆಗಳಾಗಲ್ಲ. ಹೀಗಾಗಿ ಬಲ ಇರ್ತದೆ. ಹೀಗಾಗಿ ಜೀವನ ಸುಲಭವಾಗಿ ಸಾಗುತ್ತೆ. ಪ್ರತಿ ದಿವಸ ತಾವು ಮಾಡಬಹುದಾದ ಒಂದು ಪ್ರಾರ್ಥನೆ ಅಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ. ಇದನ್ನು ತಪ್ಪದೇ ಮಾಡಿ, ಇನ್ನೂ ತುಂಬ ಚೆನ್ನಾಗಿರ್ತೀರ. ಸಮಾಧಾನ ಸಿಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಸದಾಶಿವ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನಷ್ಟು ಕರೆಗಳಿಗೆ ಸ್ಪಂದಿಸ್ತಾರೆ ಶಾಸ್ತ್ರಿಗಳು. ಅದಕ್ಕೂ ಮುನ್ನ ಈಗ 12 ರಾಶಿಗಳ ಫಲಾನುಫಲ ತಿಳಿಯುವಂತಹ ಸಮಯ. ಶಾಸ್ತ್ರಿಗಳೇ, ಮೊದಲ 3 ರಾಶಿಗಳ ಫಲಾನುಫಲ ಮೇಷ, ವೃಷಭ ಮತ್ತು ಮಿಥುನ. ಖಂಡಿತ ನೋಡ್ತಾ ಹೋಗೋಣ. ಈಗ ಇಡೀ ವಾರ ಹೇಗಿರುತ್ತೆ ಅನ್ನೋದು ಗ್ರಹಗಳ ಮೇಲೆ ನಿಂತಿರುತ್ತೆ. ಗ್ರಹಗಳ ಸಂಚಾರ ಇವುಗಳ ಮೇಲೆ ಯಾವುದೇ ಗ್ರಹ ಪರಿವರ್ತನೆ ಏನೂ ಇಲ್ಲ. ಚಂದ್ರನ ಒಂದು ಸಂಚಾರ, ಅದೊಂದು ಬಲ ನೋಡಿಕೊಂಡು ಮುಂದುವರಿಯೋಣ. ಈಗ ಮೊದಲಿಗೆ ಗಮನಿಸೋಣ ಇಡೀ ವಾರದಲ್ಲಿ ಮೇಷರಾಶಿಯವರ ಫಲ ಏನು ಅನ್ನೋದನ್ನು ನೋಡೋಣ. ಚಂದ್ರ ಸ್ವಲ್ಪ ವೀಕ್ ಆಗಿದ್ದಾನಲ್ವ, ಹೀಗಾಗಿ ಸ್ವಲ್ಪ ತಕರಾರುಗಳು ಉಂಟಾಗುತ್ತೆ. ವೃತ್ತಿಯಲ್ಲಿ ತಕರಾರುಗಳನ್ನು ಕಾಣ್ತೀರಾ. ನಿಮ್ಮ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗ್ತಕ್ಕಂಥದ್ದು. ಮಾನಸಿಕವಾಗಿ ಸ್ವಲ್ಪ ಕೂಗ್ತೀರಾ. ಸಂಗಾತಿಯಲ್ಲಿ ಸಾಮರಸ್ಯ ಇರುತ್ತದೆ ಅದರಲ್ಲಿ, ಯಾಕೆಂದರೆ ಶುಕ್ರನ ಬಲ ಚೆನ್ನಾಗಿರೋದ್ರಿಂದ ಸಂಗಾತಿಯಿಂದಾಗಿ, ನಿಮ್ಮ ವ್ಯವಹಾರ ಚಟುವಟಿಕೆಗಳಿಂದಾಗಿ, ನಿಮ್ಮ ಏನು ಪ್ರಯಾಣ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲತೆ ಕಾಣಬಹುದು. ಯೋಚನೆ ಮಾಡಬೇಡಿ. ಸ್ವಲ್ಪ ಮಟ್ಟಿಗೆ ನಿಮಗೆ ಮಾನಸಿಕವಾಗಿ ಕುಗ್ಗೋದು ಅದು ಚಂದ್ರನ ಕಾರಣದಿಂದಾಗಿ. ಹೀಗಾಗಿ ಬಂಧುಗಳ ಜೊತೆಗೆ, ಸ್ನೇಹಿತರ ಜೊತೆಗೆ ಸ್ವಲ್ಪ ಹುಷಾರಾಗಿರಿ ಈ ವಾರದಲ್ಲಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮತ್ತೆ ಬಲ ಬರುತ್ತೆ. ವಾರದ ಆದಿಯಲ್ಲಿದ್ದಂಥ ಸಮಸ್ಯೆಗಳು ತೊಂದರೆ ಇಲ್ಲ. ಮತ್ತು ಗುರುವಾರದಿಂದ ಮುಂದೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸ್ತ್ರೀಯರಿಗೆ ಮಾನ್ಯತೆಗಳು ಸಿಗುತ್ತೆ. ಬಂಧುಗಳು ಸಣ್ಣ ಮನಸ್ತಾಪದ ಕಾರಣದಿಂದ ಮಾಂದಿಯಿಂದಾಗಿ, ಅದೇನು ಅಂಥ ಪ್ರಮಾದ ಅಲ್ಲ, ಯೋಚನೆ ಮಾಡಬೇಡಿ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಹಾಲು ಹೈನು ವ್ಯಾಪಾರಿಗಳು, ವಸ್ತ್ರ ವ್ಯಾಪಾರಿಗಳು, ಹರಳು ವ್ಯಾಪಾರಿಗಳು, ಆಭರಣ ವ್ಯಾಪಾರಿಗಳು, ಉಡುಗೆ ತೊಡುಗೆ ಇಂಥ ಕ್ಷೇತ್ರಗಳಲ್ಲಿ ಹಣ್ಣು ಹೂವಿಗೆ ಸಂಬಂಧಿಸಿರ್ತಕ್ಕಂಥ ಇದೆಲ್ಲ ತುಂಬ ಚೆನ್ನಾಗಿದೆ. ಶುಕ್ರ ಚಂದ್ರ ಇಬ್ಬರು ಒಟ್ಟಾಗಿಬಿಟ್ರೆ ತುಂಬ ಕೃಷಿಕರಿಗೆ ತುಂಬ ಚೆನ್ನಾಗಿರುತ್ತೆ. ಹೀಗಾಗಿ ವಾರದ ಅಂತ್ಯಭಾಗ ನಿಮಗೆ ತುಂಬ ಚೆನ್ನಾಗಿದೆ. ಇದಕ್ಕೆ ಪ್ರಾರ್ಥನೆ ಏನಪ್ಪ ಅಂತಂದರೆ, ಈ ವಾರದಲ್ಲಿ ನೀವು ಮಾಡಬಹುದಾದ ಒಂದು ಎಚ್ಚರಿಕೆಯಿಂದ, ಅಂದರೆ ಸಮಸ್ಯೆಗಳಿದ್ದಾವಲ್ಲ ಸಣ್ಣ ಪುಟ್ಟ ಮಾನಸಿಕ ವ್ಯತ್ಯಾಸಗಳ ಅವಳಿಗೆ ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಅದು ತುಂಬ ಬಲ ಕೊಡುತ್ತೆ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ನೋಡಿ, ಬಂಧುಗಳ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಅವ್ರ ಸಹಕಾರ ಸಿಗುತ್ತೆ. ಸಿಕ್ಕಿದ ಮತ್ತೆ ಅಂತಾರೆ, ಕೊಟ್ಟಾಡಿ ಕೊಳಬೇಡ ಇಟ್ಟು ಹಂಗಿಸಬೇಡ ಅಂತ. ಆದರೆ ಉಪಕಾರ ತೊಗೊಂಡು ಮತ್ತೆ ಇನ್ನೇನು ಅವರ ಹೊರಗೆ ಬೀಳಬೇಕಾಗುತ್ತೆ. ಹುಷಾರು. ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಯಾವುದೇ ರೀತಿ ತೊಡಕುಗಳಿಲ್ಲ. ಸ್ವಲ್ಪ ಮಟ್ಟಿಗೆ ದ್ವೇಷ ಘರ್ಷಣೆಗಳುಂಟಾಗುತ್ತೆ. ಈ ಒಂದು ವಾಗ್ವಾದ ಚರ್ಚೆಗಳಿಗೆ ಭಾಗವಹಿಸಬೇಡಿ. ವೃಥಾ ಅನಗತ್ಯ ಚರ್ಚೆಯನ್ನು ಮಾಡಬೇಡಿ. ಅದು ನಿಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಷಭ ರಾಶಿಯವರಿಗೆ ಚಂದ್ರ ಶುಕ್ರ ಮಾಂದಿ ಎಲ್ಲ ಒಟ್ಟಾಗ್ತಾರೆ. ಹೀಗಾಗಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಗಮನ ತೆಗೆದುಕೊಳ್ಳಿ. ಅದರ ಹೊರತಾಗಿ ಸ್ತ್ರೀಯರಿಗೆ ತುಂಬ ಚೆನ್ನಾಗಿದೆ. ನಿಮಗೆ ಬಲ ಬರುತ್ತೆ. ಸಾಲದಿಂದ ಹೊರಗೆ ಬರ್ತೀರಾ. ಅವುಗಳನ್ನು ಬಿಡಿಸ್ಕೊಳ್ಳೋ ತಂತ್ರ ನಿಮಗೆ ಗೊತ್ತಾಗುತ್ತೆ. ಇನ್ನೊಬ್ಬರ ಮಾರ್ಗದರ್ಶನ ಸಿಗುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಂಕಟ ಪಡ್ತೀರಾ. ಮುಖ್ಯ ತೀರ್ಮಾನಗಳನ್ನು ಯಾವುದಾದ್ರು ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೊಳ್ಳುವಾಗ ಸ್ವಲ್ಪ ಎಚ್ಚರ ವಹಿಸಿ. ಹಿರಿಯರ ಮಾರ್ಗದರ್ಶನ ತಗೊಳ್ಳೋದು ತುಂಬ ಒಳ್ಳೆಯದು. ಇದು ಮುಖ್ಯವಾದ ಈ ವಾರದ ನೀವು ಎಚ್ಚರಿಕೆ ವಹಿಸಬೇಕಾದ ವಿಚಾರಗಳು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ವಿಷ್ಣು ಸನ್ನಿಧಾನಕ್ಕೆ ಒಂದು ಹಸಿರು ವಸ್ತ್ರವನ್ನು ದಾನ ಮಾಡಿದ್ರೆ ಅದು ತುಂಬ ಬಲ ಕೊಡುತ್ತೆ. ಹೋಗಿ ತೊಡಕನ್ನು ಬಿಡಿಸ್ಕೊಡುತ್ತೆ. ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಸಹೋದರ ಸಹಕಾರ ತುಂಬ ಚೆನ್ನಾಗಿರುತ್ತೆ. ವೃತ್ತಿಯಲ್ಲಿ ಅನಾನುಕೂಲ ಇದೆ. ಶ್ರಮ ಹೆಚ್ಚಾಗಿದೆ.
ಸ್ವಲ್ಪ ತೊಡಕಿಗೆ ಸಿಕ್ಕಾಕೊಳ್ತೀರ. ಇನ್ನೊಬ್ಬರ ಕೆಲಸನೂ ನೀವೇ ಮಾಡಿಬಿಟ್ಟು ತನ್ನ ಮೂಲಕ ಅದು ಇನ್ನೇನೋ ತೊಂದರೆ ನೀವೇ ತಲೆ ಮೇಲೆ ಹೇಳ್ಕೊಳ್ಳೋದು ಅಂತೀವಲ್ಲ, ಆ ಥರ ಆಗಿಬಿಡುತ್ತೆ. ಸ್ವಲ್ಪ ಹುಷಾರು. ಸಂಗಾತಿಯಲ್ಲಿ ಮನಸ್ತಾಪ ಬರುತ್ತೆ, ವಿದೇಶ ಪ್ರಯಾಣಗಳಿಗೆ ತೊಂದರೆ ಬರುತ್ತೆ ಮಾಂದಿ ಕಾರಣದಿಂದಾಗಿ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ವಾರದ ಆದಿಯಲ್ಲಿ. ಮಿಥುನ ರಾಶಿಯವರು ಸ್ವಲ್ಪ ಈ ಅತಿಯಾದ ಬಯಕೆಗಳು ಕೂಡ ಏನೋ ತಗೋಬೇಕು ಇಷ್ಟಪಡ್ತೀರಾ, ಅದು ನಿಮಗೆ ಕಿರಿಕಿರಿ ಮಾಡುತ್ತೆ, ಅದು ಇದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಮಿಥುನ ರಾಶಿಯವರಿಗೆ ಚಂದ್ರನ ಬಲ, ಶುಕ್ರನ ಬಲ ಎರಡೂ ಚೆನ್ನಾಗಿದೆ. ಹೀಗಾಗಿ ಮಕ್ಕಳಿಂದ ಸಹಕಾರ, ಉನ್ನತ ವಿಚಾರಗಳಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ವಹಿಸಿ ನೀವು ಮಾಡ್ತೀರಾ, ಇದನ್ನು ಮಾಡಿಕೊಡಿ ಅಂತ ನಿಮಗೆ ಹಾಗೆ ವಹಿಸ್ತಕ್ಕಂಥದ್ದು. ಅದರಿಂದ ನೀವು ಪ್ರಶಂಸನೆ ಸಿಗುತ್ತೆ, ನೀವು ಅದನ್ನು ಚೆನ್ನಾಗಿ ನಿಭಾಯಿಸ್ತೀರ ಕೂಡ. ಆ ರೀತಿಯ ಅನುಕೂಲ ಇದೆ. ಬಂಧುಗಳ ಸಹಕಾರ ಚೆನ್ನಾಗಿರುತ್ತದೆ, ಆತಂಕ ಬೇಡ. ಸ್ತ್ರೀಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗುತ್ತೆ. ಸಣ್ಣ ಪುಟ್ಟ ಮನಸ್ತಾಪಗಳು ಬಂಧುಗಳದೆ, ಅದೇನು ಅಂತ ಪ್ರಮಾದ ಅಲ್ಲ, ಯೋಚನೆ ಮಾಡೋದು ಬೇಡ. ಚೆನ್ನಾಗಿದೆ ಈ ವಾರ. ನಿಮಗೆ ವಾರದ ಅಂತ್ಯ ಭಾಗದಲ್ಲಿ ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ಈ ವೇಳೆಗಳಲ್ಲಿ ತುಂಬ ಚೆನ್ನಾಗಿದೆ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪುಷ್ಪಮಾಲೆ ಸಮರ್ಪಣೆ ಮಾಡಿ, ಅದು ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇರುವುದೇ ಸಣ್ಣ ಪುಟ್ಟ ತೊಡಕು, ವೃತ್ತಿಯಲ್ಲಿ ಒಂದು ಪರಿಶ್ರಮ ಇದೆ. ಹೀಗಾಗಿ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಹುಷಾರಾಗಿದ್ಬಿಟ್ರೆ ಆಯಿತು ಮಿಥುನ ರಾಶಿಯವರು ಈ ವಾರ. ಕರೆಗಳಿಗೆ ಸ್ಪಂದಿಸುವಂಥ ಸಮಯ. ಈಗ ಬೆಂಗಳೂರಿನಿಂದ ರಾಧಾ ಅವರು ಕರೆ ಮಾಡಿದ್ದಾರೆ. ರಾಧಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ಮೊಮ್ಮಗನ್ ಬಗ್ಗೆ ಕೇಳಿ. ಮೊಮ್ಮಗನ ಬಗ್ಗೆ. ಓಕೆ, ಅವರ ಜನ್ಮ ದಿನಾಂಕ ಹೇಳಿ. 1/3/2017 ಬೆಳಗ್ಗೆ 8:30 ಮೇಡಮ್. ಓಕೆ, ಬೆಳಗ್ಗೆ 8:00. 1/3/2017 ಬೆಳಗ್ಗೆ 8:00. ಏನ್ ಪ್ರಶ್ನೆ? ಭವಿಷ್ಯ ಕೇಳಬೇಕಾ? ಅವನು ಅದೇ ವಿದ್ಯಾಭ್ಯಾಸ, ಆರೋಗ್ಯ ಬಗ್ಗೆ ಕೇಳ್ಬೇಕು. ಖಂಡಿತ. ನಮಸ್ಕಾರ ರಾಧಾ ಅವರೇ. ನಮಸ್ಕಾರ ಶಾಸ್ತ್ರಿಗಳು. ನಮಸ್ಕಾರ. ನೋಡೋಣ ಜಾತಕ. ಈಗ ನೋಡಿದ್ರೆ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಟೈಮು ರಾಹು ನಡೀತಾ ಇದೆ. ರಾಹು ಜಾತಕದಲ್ಲಿ ಷಷ್ಠಸ್ಥಾನ, ಆರೋಗ್ಯ ಸ್ವಲ್ಪ ಗಮನಿಸ್ಕೊಳ್ಬೇಕು. ಯಾಕಂದರೆ 6ನೇ ಮನೆಯಲ್ಲಿರೋ ರಾಹು ಸ್ವಲ್ಪ ರೋಗ ಬಾಧೆಯನ್ನು ಉಂಟು ಮಾಡುತ್ತೆ, ಉದರ ಬಾಧೆಯನ್ನು ಉಂಟು ಮಾಡುತ್ತೆ. ಹೊಟ್ಟೆಗೆ ಅಂದರೆ ಆಹಾರ ತಗೊಳ್ಳೋಕ್ಕಾಗಲ್ಲ, ಆ ಥರ ಮಾಡಿಬಿಡುತ್ತೆ. ಹೀಗಾಗಿ ಸ್ವಲ್ಪ ಗಮನ ಕೊಡಿ. ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಸ್ವಲ್ಪ ಮಗುಗೆ ತೀರ್ಥ ಕೂಡಿಸಿ, ಅದು ತುಂಬ ಚೆನ್ನಾಗಿ ಪವರ್ ತಂದುಕೊಡುತ್ತೆ. ಉಳಿದ ಹಾಗೆ ವಿದ್ಯಾಧಿಪತಿ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಈಗ ಸದ್ಯಕ್ಕೆ ಆರೋಗ್ಯದ ಕಡೆ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಜಾತಕದಲ್ಲಿ ಮಾಲವೀಯ ಯೋಗ ಇದೆ, ಎಲ್ಲ ರೀತಿಯ ಅನುಕೂಲ ಇದೆ. ತತ್ಕಾಲದಲ್ಲಿ ಈಗ ಆರೋಗ್ಯದ ಕಡೆಗೆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಅಲ್ಲಿ ಅಭಿಷೇಕ ಮಾಡಿಸಿ ಕೂಡಿಸಿ, ಅದು ಮುಖ್ಯವಾಗಿ ಮಗುಗೆ ಬೇಕಾಗಿದೆ. ಒಳ್ಳೆಯದಾಗಲಿ. ಧನ್ಯವಾದ ರಾಧಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಚಾಮರಾಜನಗರದಿಂದ ಸುರೇಶ್ ಅವರು ಕಾಲ್ ಮಾಡಿದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ನಮ್ಮ ಮಗನ ಬಗ್ಗೆ ತಿಳ್ಬೇಕಾಯ್ತು ಮೇಡಮ್. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 19/5/98 ಮೇಡಮ್. 19/5/98? ಹೌದು ಮೇಡಮ್. ಓಕೆ, ಸಮಯ 12:25 ಮಧ್ಯಾಹ್ನನ? ಹೌದು ಮೇಡಮ್. ಓಕೆ, ಏನ್ ಪ್ರಶ್ನೆ? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಅವರ ಭವಿಷ್ಯನ, ಮದುವೆನ? ಹೌದು ಮೇಡಮ್. ಓಕೆ, ನಮಸ್ಕಾರ ಸುರೇಶ್ ಅವರೇ. 12:25 ಮೇಡಮ್. ಗೊತ್ತಾಯ್ತು ಸುರೇಶ್ ಅವರೇ. ಹೌದು ಮೇಡಮ್, ಮಧ್ಯಾಹ್ನ ಮೇಡಮ್. ತಾವು ಟಿವಿ ನೋಡಿ ಮಾತನಾಡಬೇಡಿ ಸುರೇಶ್ ಅವರೇ, ನೇರವಾಗಿ ಫೋನಲ್ಲಿ ಮಾತನಾಡಿ. ಗುರು ನೋಡಿ, ಈಗ ಗುರುದಶೆಯಲ್ಲಿ ಕೇತು ಭುಕ್ತಿ ಇನ್ನೇನು ನವೆಂಬರೇ ಮುಗಿದೋಗುತ್ತೆ, ಶುಕ್ರ ಪ್ರಾರಂಭವಾಗುತ್ತೆ. ಶುಕ್ರದಶೆಯಲ್ಲಿ ಇವರಿಗೆ ವಸ್ತುತಃ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಅಷ್ಟಮದಲ್ಲಿದ್ದರೂ ಶುಕ್ರನಿಗೆ ತೊಂದರೆ ಇಲ್ಲ, ಒಳ್ಳೆಯ ಫಲವನ್ನೇ ಶಾಸ್ತ್ರ ನಿರ್ದೇಶನ ಮಾಡಿ. ಹೀಗಾಗಿ ಅವನು ಕರ್ಮಾಧಿಪತಿ. ಹೀಗಾಗಿ ಕೆಲಸ, ವಿವಾಹ ಇತ್ಯಾದಿಗಳೆಲ್ಲದಕ್ಕೆ ಒಂದು ದಾರಿ ಮುಂದಿನ ಈಗ ನಾಳೆ ನವೆಂಬರ್ ಎಂಡಿನಿಂದ ಶುರುವಾಗುತ್ತೆ. ಹೀಗಾಗಿ ಅನುಕೂಲ ಇದೆ. ವಿವಾಹಕ್ಕೆ ಸ್ವಲ್ಪ ತೊಡಕಿದೆ. ಚಂದ್ರ, ಗುರು, ಕೇತುಗಳಿದ್ದಾರೆ, ಆ ಶಾಂತಿ ಬೇಕು. ಆ ಗ್ರಹ ಶಾಂತಿ ಮಾಡಿಸಿ ನೀವು ಮುಂದುವರಿಯೋದು ತುಂಬ ಒಳ್ಳೆಯದು. ಮುಂದೆ ಮೊದಲು ಕೆಲಸ ಬಲವಾಗಲಿ, ಆಗುತ್ತೆ. ನವೆಂಬರ್ ನಂತರದಲ್ಲಿ ಅವರಿಗೆ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಧನ್ಯವಾದ ಸುರೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಚಾಮರಾಜನಗರದಿಂದಲೇ ಸ್ವಾಮಿ ಅನ್ನೋರು ಕರೆ ಮಾಡಿದ್ದಾರೆ. ಸ್ವಾಮಿಯವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ನನ್ನ ಮಗಳ ಬಗ್ಗೆ ಕೇಳಿ. ಮಗಳ ಬಗ್ಗೆ. ಓಕೆ, ಅವರ ಜನ್ಮ ದಿನಾಂಕ ಹೇಳಿ. 30/8/2001. ಓಕೆ, ಸಮಯ ಬೆಳಗಿನ ಜಾವ 3:35 ಮೇಡಮ್. 3:35 ಬೆಳಗಿನ ಜಾವ. ಓಕೆ, ಏನ್ ಪ್ರಶ್ನೆ? ಅವ್ರದ್ದು ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು. ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ವಿವಾಹದ ಬಗ್ಗೆ ಕೇಳಿದರೆ ಸಪ್ತಮಾಧಿಪತಿ ಲಾಭದಲ್ಲಿದ್ದಾನೆ, ಯೋಚನೆ ಮಾಡೋದು ಬೇಡ, ಚೆನ್ನಾಗಿರ್ತಾರೆ ಅವರು. ಈಗ ಪ್ರಸ್ತುತ ರಾಹು ದಶೆಯಲ್ಲಿ ರಾಹು ಭಕ್ತಿನೇ ನಡೀತಾ ಇದೆ. ಈಗ ರಾಹು ವೇದಲ್ಲಿದ್ದಾನೆ, ಇರಲಿ, ತೊಂದರೆ ಇಲ್ಲ. ಒಂದು ಅಲ್ಲಿ ಚಂದ್ರನ ಜೊತೆಗೆ ಕುಜ ಇದ್ದರೆ ಅದು ಒಂದು ಶಾಂತಿಯನ್ನು ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಶಾಸ್ತ್ರ ಹೇಳುತ್ತೆ. ಹೀಗಾಗಿ ಒಂದು ಕುಜ ಶಾಂತಿ ಒಂದು ಮಾಡಿಸಿ, ಉಳಿದ ಹಾಗೆ ಚೆನ್ನಾಗಿದೆ, ಚೆನ್ನಾಗಿರ್ತಾರೆ, ಯೋಚನೆ ಮಾಡೋದು ಬೇಡ. ಲಗ್ನದಲ್ಲಿ ಲಾಭಾಧಿಪತಿ ಶುಕ್ರ ಇದ್ದಾನಲ್ಲ, ಹೀಗಾಗಿ ಅದು
ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾನೆ. ಯೋಚನೆ ಮಾಡೋದು ಬೇಡ. ಚೆನ್ನಾಗಿದೆ, ಒಳ್ಳೆಯದಾಗಲಿ. ಧನ್ಯವಾದ ಸ್ವಾಮಿ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನಷ್ಟು ಕರೆಗಳಿಗೆ ಸ್ಪಂದಿಸೋ ಮುನ್ನ ಈಗ ಮತ್ತೆ ಉಳಿದ ರಾಶಿಗಳ ಫಲಾನುಫಲ ತಿಳಿಯುವಂಥ ಸಮಯ. ಶಾಸ್ತ್ರಗಳೇ, ಕರ್ಕಾಟಕ, ಸಿಂಹ ಮತ್ತು ಕನ್ಯಾದ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿ ವೀಕ್ ಆಗ್ತಾ ಇದ್ದಾನಲ್ವ. ಇದು ರಾಶ್ಯಾಧಿಪತಿ ಬಲಹೀನನಾಗ್ತಾ ಇರುವ ಸಂದರ್ಭದಲ್ಲಿ ವೃತ್ತಿಯಲ್ಲಿ ಒತ್ತಡ ಹೆಚ್ಚುತ್ತೆ. ವಸ್ತ್ರ, ಹಾಲು, ಹೈನುಗಾರಿಕೆ ಅನುಕೂಲವಾಗಿದೆ, ಆದರೂ ಎಚ್ಚರಿಕೆ ಬೇಕು. ಹಣಕಾಸು ಬರುತ್ತದೆ, ಬಂದ ಹಣ ಖರ್ಚಾಗುವುದೂ ಜಾಸ್ತಿ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಇನ್ನು ಉಳಿದ ಹಾಗೆ ಮುಖ್ಯವಾಗಿ ಮಾಂದಿಯ ಸಂಚಾರ ನಿಮಗೆ ಈ ಪಂಚಮ ಸ್ಥಾನದಲ್ಲಿ, ಷಷ್ಠ ಸ್ಥಾನದಲ್ಲಿ, ರೋಗ ಸ್ಥಾನದಲ್ಲಿ ಬರುತ್ತೆ. ಹೀಗಾಗಿ ಆರೋಗ್ಯದ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ನೀವು ಸಾಲದ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಶತ್ರುಗಳ ಬಾಧೆ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಇವಿಷ್ಟು ಗಮನ ತಗೊಳ್ಬೇಕು. ಇವುಗಳ ಜೊತೆಗೆ ಅದು ಹೇಳ್ತಾ ಇದ್ದೀನಿ, ಆರೋಗ್ಯ ವಿಚಾರದಲ್ಲಿ ಶತ್ರು, ಸಾಲ, ಈ ವಿಚಾರದ ಹುಷಾರು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಬಂಧು ಮಿತ್ರರ ಸಹಕಾರ ಚೆನ್ನಾಗಿದೆ. ವಸ್ತ್ರಾಭರಣ ವ್ಯಾಪಾರಗಳಿಗೆ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಗಳಿಗೆ ಚೆನ್ನಾಗಿದೆ. ಹಣಕಾಸಿನ ವಿಚಾರದ ಸ್ವಲ್ಪ ಎಚ್ಚರವಾಗಿರಬೇಕು. ಮಾಂದಿ ಕಾರಣದಿಂದ ಹಣ ಬರ್ತದೆ, ತುಂಬ ಚೆನ್ನಾಗಿ ಹಣ ಸಂಪಾದಿಸ್ತೀರ. ವಾರದ ಅಂತ್ಯದಲ್ಲಂತೂ ನಿಮಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಮತ್ತು ಪ್ರಯಾಣ, ಯಾವುದನ್ನು ನಾವು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅಂತೀವೋ ಆ ಕ್ಷೇತ್ರದಲ್ಲಿ ಇರೋರಿಗೆ ತುಂಬ ಚೆನ್ನಾಗಿದೆ. ಹಣ ಬಂದಿದ್ದ ಹಣನ ಉಳಿಸ್ಕೊಳ್ಬೇಕಲ್ವ, ಅದರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ, ಆ ತೀರ್ಥ ಸೇವನೆ ಮಾಡಿ, ಕುಟುಂಬದವರೆಲ್ಲ ತಗೊಳ್ಳಿ, ಅದು ಬಹಳ ಒಳ್ಳೆಯದು. ಇನ್ನು ಸಿಂಹರಾಶಿ ನೋಡೋಣ. ಸಿಂಹರಾಶಿಯವರಿಗೆ ವ್ಯಯಾಧಿಪತಿ ಜನ್ಮದಲ್ಲಿದ್ದಾನೆ. ಹೀಗಾಗಿ ಆರೋಗ್ಯ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಬೌದ್ಧಿಕವಾಗಿ ಶೂನ್ಯತೆ ಬಂದುಬಿಡುತ್ತೆ. ತೀರ್ಮಾನ ತಗೊಳ್ಳುವಾಗ ಎಚ್ಚರ ವಹಿಸಿ. ಯಾವುದೋ ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ಅಂತ ಅವಾಗೇನಾಗುತ್ತೆ, ಗೊಂದಲ ಉಂಟಾಗುತ್ತೆ. ಅದ ಹೀಗಾಗಿ ಕೊನೆಗೆ ತಪ್ಪೇ ಆಗಿಬಿಡುತ್ತೆ. ಹೀಗಾಗಿ ಹಿರಿಯರ ಮಾರ್ಗದರ್ಶನ ತಗೊಳ್ಳೋದು ಬಹಳ ಒಳ್ಳೆಯದು. ಉತ್ತಮರನ್ನು, ಹಿರಿಯರನ್ನು, ಬುದ್ಧಿವಂತರ ಸಲಹೆ ತಗೊಳ್ಳಿ, ಅದು ಬೇಕು ವಾರದ ಆದಿಯಲ್ಲಿ. ಉಳಿದ ಹಾಗೆ ಕೆಲಸದಲ್ಲೆಲ್ಲ ತೊಂದರೆ ಇಲ್ಲ, ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಇನ್ನು ವಾರದ ಅಂತ್ಯ ಭಾಗ ಗಮನಿಸ್ಕೊಂಡ್ರೆ ನಿಮಗೆ ಸಹೋದರ ಸಹಕಾರ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಗುರುತರ ಒಂದು ಒಳ್ಳೆಯ ಜವಾಬ್ದಾರಿ, ಇದನ್ನು ಮಾಡ್ತೀಯ ನೀನು, ಬಹಳ ಇಂಪಾರ್ಟೆಂಟ್ ಅನಿಸುತ್ತೆ ಅಂಥದ್ದು ನಿಮಗೆ ವಹಿಸ್ತಾರೆ, ಅದೆಲ್ಲ ಚೆನ್ನಾಗಿದೆ. ಆಹಾರದ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ತೀರಾ. ಹೀಗಾಗಿ ಹೊರಗಿನ ಆಹಾರ ಕೈ ಬಿಡಿ. ನವರಾತ್ರಿ ಶುರುವಾಗಿರುತ್ತೆ ಅಂತ್ಯ ಭಾಗದಲ್ಲಿ. ಹೀಗಾಗಿ ನವರಾತ್ರಿ ಆರಾಧನೆ ಮಾಡಬೇಕು. ತಪ್ಪದೆ ಎಲ್ಲ ರಾಶಿಯವರು ದುರ್ಗಾ ಪ್ರಾರ್ಥನೆಯನ್ನು ಮಾಡೋದು ಮರಿಬೇಡಿ. ಚೆನ್ನಾಗಿದೆ ಒಟ್ಟಾರೆಯಾಗಿ. ನಿಮಗೆ ಧೈರ್ಯ, ಧೃತಿ, ಸ್ತ್ರೀಯರಿಗೆ ಹೆಚ್ಚಿನ ಧೈರ್ಯ ಬರ್ತದೆ. ಒಳ್ಳೆಯ ಸಾಹಸ ಕಾರ್ಯಗಳನ್ನು ಮಾಡಿ ಅದರಲ್ಲಿ ಸೈ ಅನಿಸ್ಕೊಳ್ತಕ್ಕಂಥ ಸಾಧ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ ಇವರೇ. ಪ್ರಾರ್ಥನೆಗೆ ಏನಪ್ಪ ಸಿಂಹರಾಶಿಯವರು ಅಂತಂದರೆ ನೋಡಿ, ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಕ್ಷೀರ ಸಮರ್ಪಣೆ ಮಾಡಿ. ಅಲ್ಲಿ ಚಂದ್ರ, ಮಾಂದಿ ಎಲ್ಲ ಒಟ್ಟಾಗಿ ಬಿಡ್ತಾರೆ ಶುಕ್ರನ ಜೊತೆಗೆ. ಹೀಗಾಗಿ ಸ್ವಲ್ಪ ಕಿರಿಕಿರಿಯೂ ಉಂಟಾಗುವ ಸಾಧ್ಯತೆ. ಅದರ ನಿವಾರಣೆ ಇದು. ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು, ಹಾಲಿನ ಅಭಿಷೇಕ. ಇನ್ನು ಕನ್ಯಾ ರಾಶಿ ಗಮನಿಸೋಣ. ಕನ್ಯಾ ರಾಶಿಯವರಿಗೆ ಸ್ತ್ರೀಯರಿಗೆ ಹೆಚ್ಚಿನ ಅಧಿಕ ವ್ಯಯ ಸೂಚಿಸ್ತಾ ಇದೆ. ಬಂಧು ಮಿತ್ರರಲ್ಲಿ ಸ್ವಲ್ಪ ಮನಸ್ತಾಪ ಬರ್ತದೆ. ಸ್ವಲ್ಪ ಹುಷಾರಾಗಿರಿ ಅವ್ರ ಜೊತೆಗೆ ವ್ಯವಹರಿಸುವಾಗ, ಮಾತಾಡುವಾಗ. ಪ್ರಯಾಣ, ಅವ್ರ ಜೊತೆಗಿನ ಪ್ರಯಾಣಗಳೇ ಆಗಬಹುದು. ಎಲ್ಲೋ ಹೊರಟಿರ್ತೀರ, ತೀರ್ಥಯಾತ್ರೆಯೋ ಮತ್ತೊಂದು ಮಗದೊಂದು, ಅಲ್ಲೇ ದಾರಿಲೇ ಕಿತ್ತಾಟ, ಈ ಥರದ್ದು ಸನ್ನಿವೇಶ ಇದೆ. ಸ್ವಲ್ಪ ಹುಷಾರು, ಪ್ರಯಾಣದಲ್ಲಿ ಎಚ್ಚರ ವಹಿಸಬೇಕು. ಇನ್ನು ಉಳಿದ ಹಾಗೆ ಮುಖ್ಯವಾಗಿ ನಿಮ್ಮ ರಾಶಿಯಿಂದ ಈ ವಾರದ ಆದಿಯಲ್ಲಿ ನೀವು ಗಮನಿಸೋದು, ಹೃದಯ ಭಾಗದಲ್ಲಿ ಸ್ವಲ್ಪ ಏರುಪೇರಾಗೋ ಸಾಧ್ಯತೆ ಇರ್ತದೆ. ಹಾಸ್ಪಿಟಲ್ಗೆ ಆದಷ್ಟು ಬೇಗ ತೋರಿಸಿ. ಅಕಸ್ಮಾತ್ ಆ ಥರದ್ದು ಇದ್ದರೆ ಅದನ್ನ ಇಲ್ಲಿ ಬರಲಿಲ್ಲ, ಗಾಬರಿ ಮಾಡ್ಕೋತೀರಾ ಅಂತಷ್ಟೇ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ವಾರದ ಅಂತ್ಯದಲ್ಲಿ ಕನ್ಯಾ ರಾಶಿಯವರಿಗೆ ಕ್ಷೀರ ಧಾನ್ಯ ವ್ಯಾಪಾರಿಗಳು ವಿಶೇಷವಾದ ಲಾಭ ಇದೆ. ಕುಟುಂಬ ಸಹಕಾರ ತುಂಬ ಚೆನ್ನಾಗಿರ್ತದೆ. ಹಣಕಾಸಿನ ಅನುಕೂಲ ಉಂಟಾಗುತ್ತೆ. ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಸಿಗ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ. ಇದರ ಹೊರತಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಆರೋಗ್ಯ ಸ್ವಲ್ಪ ಚೇತರಿಕೆ ಆಗುತ್ತೆ. ಗಾಬರಿ ಬೇಡ. ವಾರದ ಆದಿಯಲ್ಲಿ ಆಗ್ತಕ್ಕಂಥ ತೊಡಕಿಗೆ ಧನ್ವಂತರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಧನ್ವಂತರಿ ದೇವನನ್ನು ಸ್ಮರಣೆ ಮಾಡ್ಕೊಳ್ಳಿ, ಅದು ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಇದು ಬಹಳ ಮುಖ್ಯವಾದದ್ದು. ಎಸ್, ಕಾಲರ್ ಇದ್ದಾರೆ. ರಾಯಚೂರಿನಿಂದ ನಿವೇದಿತಾ ಅನ್ನೋರು ಕರೆ ಮಾಡಿದ್ದಾರೆ. ನಿವೇದಿತಾ ಅವರೇ ನಮಸ್ತೆ. ನಮಸ್ತೆ ಅಕ್ಕ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ತಾವು? ನಮ್ಮ ಬಗ್ಗೆ ತಿಳ್ಕೊಬೇಕು. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿಸಿ. 1991 ಅಕ್ಕ. 19 1991 19 2003 ಇದು 3 1991. 2003 ವರ್ಷ. ದಿನಾಂಕ ಯಾವುದು? ದಿನ ಯಾವುದು? ತಿಂಗಳು ಯಾವುದು? ದಿನಾಂಕ 19 19. ಹಾ, ತಿಂಗಳು 3. ಓಕೆ. 1998 91 19/3/91 ಅಲ್ವಾ? ಸಮಯ ಸಮಯ ಮಧ್ಯಾಹ್ನ ಬೆಳಗ್ಗೆ 7 ಗಂಟೆ ರೀ.
ಬೆಳಿಗ್ಗೆ 7 ಗಂಟೆಗೆ. ಓಕೆ, ಏನ್ ಪ್ರಶ್ನೆ ತಮ್ಮದು? ನಮ್ ಬಗ್ಗೆ ಕೇಳ್ಬೇಕಂದ್ ಬರೀ ಜಗ್ಗಿ ಸಮಸ್ಯೆ ಐತ್ರಿ. ಆಯ್ತಾಯ್ತು, ತಿಳಿಸ್ತಾರೆ ಶಾಸ್ತ್ರಿ. ನಮಸ್ಕಾರ ನಿವೇದಿತ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. 19 ಮಾರ್ಚ್ 91 ಅಲ್ವಾ? ಹ್ಞೂ ಗುರುಜಿ. ಬೆಳಗ್ಗೆ 7 ಗಂಟೆಗೆ ಅಲ್ವಾ? ಹ್ಞೂ. ಈಗ ನಿಮಗೆ ನಡೀತಾ ಇರೋ ಟೈಮ್ ಇದೆಯಲ್ಲ, ಶನಿ ಚಂದ್ರ ನಡೀತಾ ಇದೆ. ಶನಿ ದಶೆ ಚಂದ್ರ ಭಕ್ತಿ ಅಂತ. ಇದು ಏನಪ್ಪ ಮಾಡುತ್ತೆ ಅಂತಂದರೆ, ಚಂದ್ರದಶೆ ಶನಿ ಭಕ್ತಿ. ನೀವು ನೋಡಿ, ನೀವು ಹೇಗೆ ಡೇಟ್ ಹೇಳುವಾಗ ವ್ಯತ್ಯಾಸ ಮಾಡಿದ್ರು ಹಾಗೆ ನಾನು ದಶಾಭಕ್ತಿ ಹೇಳುವಾಗ ವ್ಯತ್ಯಾಸ ಆಗುತ್ತೆ. ಹೀಗಾಗಿ ಈ ಚಂದ್ರ ಶನಿ ಕಾಲದಲ್ಲಿ ಸಾಮಾನ್ಯವಾಗಿ ಮಾನಸಿಕವಾಗಿ ಕಿರಿಕಿರಿ ಉಂಟಾಗುತ್ತೆ. ಮನಸ್ಸಿಗೆ ವ್ಯಥೆ, ನೋವು, ದುಃಖ, ಅಳುವು ಇವೆಲ್ಲ ತರಿಸುತ್ತೆ. ಇದಕ್ಕೆ ಏನಪ್ಪ ಪರಿಹಾರ ಅಂತಂದರೆ, ಅಲ್ಲಿ ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸ್ವಾಮಿ ಸನ್ನಿಧಾನ ಇದ್ದರೆ, ಈಶ್ವರನ ಸನ್ನಿಧಾನ ಇದ್ದರೆ ಅಲ್ಲಿಗೆ ರುದ್ರಾಭಿಷೇಕ ಮಾಡಿಸಿ. ಈಶ್ವರನಿಗೆ ಅಭಿಷೇಕ ಮಾಡಿಸಿದ ತೀರ್ಥ ಸೇವನೆ ಮಾಡಿ. ಪ್ರತಿ ಶನಿವಾರ ಇದನ್ನು ಮಾಡಿಸ್ತಾ ಬನ್ನಿ. ಇದು ನಿಮಗೆ ತುಂಬ ತುಂಬ ಸಹಕಾರವಾಗುತ್ತೆ. ಈ ಸಂಕಟ, ನೀವು ಹೇಳಿದ್ರಲ್ಲ ಜಗ್ಗಿ ಪ್ರಾಬ್ಲಮ್ ಇದೆ ರೀ ಅಂತ, ಅದೆಲ್ಲವೂ ಕಳೆದು ಹೋಗುತ್ತೆ. ವಿಪರೀತವಾದ ಪ್ರಾಬ್ಲಮ್ಗಳಿದೆ ಅಂತ ಪಾಪ ಹೇಳಿದ್ರೆ ಅದೆಲ್ಲವೂ ತೀರಿ ಹೋಗುತ್ತೆ. ಯೋಚನೆ ಮಾಡೋದು ಬೇಡ, ಮಾಡಿ. ಪ್ರತಿ ಶನಿವಾರ ಮಾಡಿ. ಒಂದು 6 ತಿಂಗಳು ಮಾಡಿ ಮತ್ತೆ ಕರೆ ಮಾಡಿ. ಅಷ್ಟರಲ್ಲಿ ತಿಳಿಯಾಗಿರ್ತೀರ. ಒಳ್ಳೆಯದಾಗಲಿ. ಧನ್ಯವಾದ ನಿವೇದಿತಾ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆ ಚಿತ್ರದುರ್ಗದಿಂದ ಭಾಗ್ಯ ಅವ್ರು ಕರೆ ಮಾಡಿದ್ದಾರೆ. ಭಾಗ್ಯ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ಮೇಡಮ್, ಮಗನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. ಮೇಡಮ್, ಜನವರಿ 26, 1999. ಓಕೆ, 26/1/99 ಅಲ್ವಾ? ಹೌದು ಮೇಡಮ್. ಸಮಯ? ರಾತ್ರಿ 1:30 ಮೇಡಮ್. ರಾತ್ರಿ 1:30. ಓಕೆ, ಏನ್ ಪ್ರಶ್ನೆ? ಮೇಡಮ್, ಒಂದು ವಿದ್ಯಾಭ್ಯಾಸದ ಬಗ್ಗೆ ಮತ್ತೆ ಜಾಬ್ ಬಗ್ಗೆ ಮೇಡಮ್. ವಿದ್ಯಾಭ್ಯಾಸ ಈಗ MCA ಮುಗ್ದಿದೆ ಮೇಡಮ್. ಒಂದು ಓಕೆ, ಜಾಬಿಗೆ ಟ್ರೈ ಮಾಡ್ತಾ ಇದ್ದೇನೆ. ಅದ್ರ ಖಂಡಿತ. ಬಗ್ಗೆ ಉತ್ತರಿಸಿ. ಏನಾದ್ರು ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮೇಡಮ್. ಖಂಡಿತ ತಿಳಿಯೋಣ. ನಮಸ್ಕಾರ ಭಾಗ್ಯ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ನೋಡಿ, ಈಗ ಇವರಿಗೆ ರಾಹು ದಶೆಯಲ್ಲಿ ರಾಹು ಭಕ್ತಿ ನಡೀತಾ ಇದೆ. ಕುಜರಾಹು ಸಂಧಿಶಾಂತಿ ಇತ್ತು, ಅದೊಂದು ಸ್ವಲ್ಪ ಕಂಟಕ ಕಾಲ, ಸ್ವಲ್ಪ ಕಿರಿಕಿರಿ ಮಾಡುತ್ತೆ. ಅದರಿಂದ ನೀವು ಮಾಡಿಸಿದ್ರೋ ಇಲ್ಲೋ ಗೊತ್ತಿಲ್ಲ. ಮಾಡಿಸಿದ್ರಾ? ಗುರುಜಿ, ಸಂಧಿಶಾಂತಿ ಮಾಡಿಸಿದ್ರಾ? 15 ದಿವಸದಿಂದ ಮಾಡ್ತಿದ್ದೀನಿ ಗುರುಜಿ. ಹಾಂ, ಸರಿ, ಆಯಿತು. ಈಗ ನೋಡಿ, ಪಂಚಮ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಶುಕ್ರನಿಗೆ ಬಲ ಇದೆ. ಪಂಚಮ ವಿದ್ಯಾಸ್ಥಾನದ ಅಧಿಪತಿಯ ವೀಕ್ ಆಗಿದ್ದಾನೆ. ಆದರೆ ಪಂಚಮದಲ್ಲಿ ಶುಕ್ರ ಲಗ್ನಾಧಿಪತಿ ಇದ್ದಾನೆ. ಇದು ಹೇಗಪ್ಪ ಅಂತಂದರೆ, ತೀರಾ ಉನ್ನತ ಅಂತಲೂ ಅಲ್ಲ, ತೀರಾ ಲೋ ಅಂತಲೂ ಅಲ್ಲ, ಮಧ್ಯಮ ಸ್ತರದಲ್ಲಿ ಇರ್ತದೆ. ಹೀಗಾಗಿ ಪ್ರತಿ ಶನಿವಾರ ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸನ್ನಿಧಾನ ಇದ್ದರೆ ಆಂಜನೇಯ ಸ್ವಾಮಿಗೆ ಇವ್ರನ್ನ ಕಳಿಸಿ ಪ್ರತಿ ಶನಿವಾರ ಅಲ್ಲೊಂದು ಸೇವೆ ಮಾಡಿಸಿ. ಅದು ತುಂಬ ಸಹಾಯವಾಗುತ್ತೆ. ಆಂಜನೇಯನ ಪ್ರಾರ್ಥನೆ, ಆಂಜನೇಯನ ಅನುಗ್ರಹ ಬೇಕು. ಅದರಿಂದ ಮುಂದೆ ಏಳಿಗೆ ಆಗಲಿಕ್ಕೆ ಅವಕಾಶಗಳಿದ್ದಾವೆ ಇವರೇ. ಹೀಗಾಗಿ ಅದನ್ನು ನಿರಂತರವಾಗಿ ಪ್ರಯತ್ನ ಮಾಡಲಿ. ಅವರು ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಆಂಜನೇಯನ ಅನುಗ್ರಹ ಇದ್ದರೆ ಇನ್ನೂ ಚೆನ್ನಾಗಿ ಬೆಳೀಲಿಕ್ಕೆ ಅವಕಾಶ ಇದೆ. ವೃತ್ತಿ ಅನುಕೂಲ ಆಗುತ್ತೆ, ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಧನ್ಯವಾದ ಭಾಗ್ಯ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆ ತುಮಕೂರಿನಿಂದ ಕುಮಾರಸ್ವಾಮಿ ಅನ್ನೋರು ಕರೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರೇ ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ತಮ್ಮ ಬಗ್ಗೆ. ಓಕೆ, ತಮ್ಮ ಜನ್ಮ ದಿನಾಂಕ ಹೇಳಿ. 30/5/68. 30/5/68. ಸಮಯ? 5:30 ಬೆಳಿಗ್ಗೆ. ಬೆಳಿಗ್ಗೆ 5:30. ಓಕೆ, ಏನ್ ಪ್ರಶ್ನೆ ತಮ್ಮದು? ನಮ್ಮ ಆರೋಗ್ಯ ಏರುಪೇರು ಇದೆ, ಮುಂದಿನ ಜೀವನ ಹೆಂಗೆ? ಖಂಡಿತ ತಿಳಿಸ್ತಾರೆ ಶಾಸ್ತ್ರಿ. ನಮಸ್ಕಾರ ಕುಮಾರಸ್ವಾಮಿ ಅವರೇ. ನಮಸ್ಕಾರ. ಈಗ ತಮಗೆ ಶನಿ ಗುರು ಬುಧ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ, ರಾಹುಯುಕ್ತನಾಗಿದ್ದಾನೆ. ಸ್ವಲ್ಪ ಕಾಲಿನ ಬಾಧೆ, ನರಗಳ ಸಂಬಂಧ ತೊಂದರೆಗಳು ಇಂಥದ್ದನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ತಾವು ಪ್ರತಿ ದಿವಸ ಶನೈಶ್ಚರ ಕವಚ ಅಂತ ಒಂದಿದೆ, ಅದನ್ನು ಕೇಳಿಸ್ಕೊಂಡ್ರೆ ಬಹಳ ಬಹಳ ಒಳ್ಳೆಯದು. ಅದು ನಿಮಗೆ ಆರೋಗ್ಯ ಬಲ ಉಂಟು ಮಾಡುತ್ತೆ. ಶನೈಶ್ಚರ ದೇವಸ್ಥಾನ ಇದ್ದರೆ ಅಲ್ಲಿಗೆ ಎಳ್ಳೆಣ್ಣೆ ಅದನ್ನು ಸಮರ್ಪಣೆ ಮಾಡಿ ಅದರಿಂದ ಅಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಪ್ರತಿ ಶನಿವಾರ ಇದನ್ನು ಮಾಡಿ. 8 ಶನಿವಾರ ಮಾಡಿ. ಶನೈಶ್ಚರ ಕವಚವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ, ಖಂಡಿತ ಬಲ ಬರುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಧನ್ಯವಾದ ಕುಮಾರಸ್ವಾಮಿ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಬೆಂಗಳೂರಿನಿಂದ ರವಿಕುಮಾರ್ ಅವರು ಕಾಲ್ ಮಾಡಿದ್ದಾರೆ. ರವಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ನಮ್ಮ ಬಗ್ಗೆನಾ ಮೇಡಮ್? ತಮ್ಮ ಬಗ್ಗೆನಕ್ಕೆ. ತಮ್ಮ ಜನ್ಮ ದಿನಾಂಕ ಹೇಳಿ. 12/10/1986. 12/10/86. ಸಮಯ? 12/6. ಓಕೆ, 12/6/86. ಸಮಯ? ಸಂಜೆ 6 ಗಂಟೆ ಮೇಲೆ ಮೇಡಮ್. ಸಂಜೆ 6 ಗಂಟೆ ಮೇಲೆ. ಓಕೆ, ಏನ್ ಪ್ರಶ್ನೆ? ಏನಿಲ್ಲ ಮೇಡಮ್, ನಾವೇನೋ ಒಂದು ಕೈ ಹಾಕಕ್ ಹೋಯ್ತೀವಿ, ಅದೇನು ಕೂಡ್ ಬರ್ತಾ ಇಲ್ಲ. ಓಕೆ, ತಿಳಿಯೋಣ, ಶಾಸ್ತ್ರ ತಿಳಿಸ್ತಾರೆ. ನಮಸ್ಕಾರ ರವಿಕುಮಾರ್ ಅವರೇ. ನಮಸ್ಕಾರ ಸರ್.
ನಮಸ್ಕಾರ. ಈಗ ನಿಮಗೆ ಗುರುವಿನ ಕಾಲ ಡಿಸೆಂಬರ್ ನಂತರದಲ್ಲಿ ಶುರುವಾಗುತ್ತೆ. ಗುರು ಚೆನ್ನಾಗಿದ್ದಾನೆ ಜಾತಕದಲ್ಲಿ. ಹೀಗಾಗಿ ಇನ್ನು ಡಿಸೆಂಬರ್ವರೆಗೆ ಸ್ವಲ್ಪ ನಿಮಗೆ ಕಿರಿಕಿರಿ ಇದೆ. ಇದು ಯಾವುದೂ ಅನುಕೂಲ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಹೀಗಾಗಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಅಲ್ಲಿ ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ಪ್ರತಿ ಭಾನುವಾರ ಬಿಲ್ವಾರ್ಚನೆ ಮಾಡಿಸಿ. ಇದು ತುಂಬ ಸಹಾಯವಾಗುತ್ತೆ. ನೀವು ನೋಡಿ, ಇದನ್ನು 9 ಭಾನುವಾರ ಇದನ್ನು ತಪ್ಪದೆ ಮಾಡಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ರವಿ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನಷ್ಟು ಕರೆಗಳಿಗೆ ಸ್ಪಂದಿಸೋ ಮುನ್ನ ಉಳಿದ ರಾಶಿಗಳ ಫಲಾನುಫಲ ತಿಳಿಯುವಂಥ ಸಮಯ. ಶಾಸ್ತ್ರಿಗಳೇ, ತುಲಾ, ವೃಶ್ಚಿಕ ಮತ್ತು ಧನಸ್ಸಿನ ಫಲ. ತುಲಾರಾಶಿಯವರಿಗೆ ರಾಶ್ಯಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ನೀವು ಹೆದರುವ ಅವಶ್ಯಕತೆ ಇಲ್ಲ. ವೃತ್ತಿಯಲ್ಲಿ ಸಹಕಾರಗಳು ಚೆನ್ನಾಗಿರುತ್ತೆ. ಚಂದ್ರ ಲಾಭದಲ್ಲಿ ಸಂಚರಿಸ್ತಾನೆ. ಸ್ವಲ್ಪ ಅವನಿಗೆ ವೀಕ್ನೆಸ್ ಇದೆ. ಹೀಗಾಗಿ ಹೆಚ್ಚಿನ ನಿರೀಕ್ಷಿತ ಸಹಕಾರ ಸಿಗದೇ ಇದ್ದರೂ ಪರವಾಗಿಲ್ಲ, ಆಯಿತು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ, ಆ ರೀತಿಯಲ್ಲಿ ಇರ್ತದೆ. ಕಿವಿ ಗಂಟಲು ಬಾತೆ ಸೂಚಿಸ್ತಾ ಇದ್ದು ಸ್ವಲ್ಪ ಹುಷಾರು. ಅವುಗಳ ವಿಚಾರದಲ್ಲಿ ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ಸಾಲದ ಹೊರೆ ಹೆಚ್ಚಾಗುತ್ತೆ. ಕೆಲವರಿಗೆ ಸಾಲ ಮಾಡಲೇಬೇಕಾದ ಸಂದರ್ಭ ತರಿಸ್ಬಿಡುತ್ತೆ. ಸ್ವಲ್ಪ ಗಮನ ವಹಿಸಿ ಅದರ ಬಗ್ಗೆ. ಉಳಿದ ಹಾಗೆ ಚೆನ್ನಾಗಿದೆ. ಶುಕ್ರ ಚೆನ್ನಾಗಿದ್ದಾಗ ನಿಮಗೆ ಸಾಮಾನ್ಯವಾಗಿ ಏನಿಲ್ಲ ಅಂದರೂ ಪರವಾಗಿಲ್ಲ, ಇಷ್ಟು ಮಟ್ಟಿಗೆ ಇದೆಯಲ್ಲ ಅನ್ನೋ ಒಂದು ಸಮಾಧಾನ ಅಂತೂ ಖಂಡಿತ ಇರುತ್ತೆ. ಹೀಗಾಗಿ ಯೋಚನೆ ಬೇಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರದ ಅಂತ್ಯ ಭಾಗದಲ್ಲಿ ಗುರುವಾರದಿಂದ ನಿಮಗೆ ಸ್ವಲ್ಪ ವ್ಯಯ, ಸ್ತ್ರೀಯರಿಗೆ ಸ್ವಲ್ಪ ವ್ಯಯ ಆಗೋ ಸಾಧ್ಯತೆ ಇರುತ್ತೆ. ಅದರ ಹೊರತಾಗಿ ನಿಮಗೆ ಆರೋಗ್ಯದಲ್ಲಿ ಮತ್ತು ಥ್ರೋಟ್ ಇನ್ಫೆಕ್ಷನ್ ಅಂತ ಹೇಳಿದ್ನಲ್ಲ ವಾರದ ಆದಿಯಲ್ಲಿ, ಅವುಗಳೆಲ್ಲ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಚೆನ್ನಾಗಿದೆ, ಆತಂಕ ಬೇಡ. ಅಂತೂ ಸ್ವಲ್ಪ ಅನಗತ್ಯ ವ್ಯಯಗಳು, ಸ್ವಲ್ಪ ಕಾಲಿನ ಬಾಧೆ ಉಂಟಾಗ್ತಕ್ಕಂಥದ್ದು, ಬೆರಳುಗಳ ಸಮಸ್ಯೆ ಬರೋದು, ಇಂಥದ್ದೆಲ್ಲ ಇದೆ. ವಸ್ತ್ರ, ಧಾನ್ಯ, ಹಾಲು, ಹೈನು ಈ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಚಂದ್ರ ಕೊನೆಗಂತೂ ಶುಕ್ರವಾರದ ಮಟ್ಟಿಗೆ, ಶುಕ್ರವಾರ ಶನಿವಾರ ತುಂಬ ಚೆನ್ನಾಗಿದೆ. ನವರಾತ್ರಿಯಿಂದ ನಿಮಗೆ ಉನ್ನತಿ ಶುರುವಾಗುತ್ತೆ ಅನ್ನೋದು, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಹೀಗಾಗಿ ನಿರಾಳರಾಗಿರಿ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಇದು ನಿಮ್ಮ ಎಲ್ಲ ಬಾಧೆಗಳನ್ನು, ಆರೋಗ್ಯಕ್ಕೆ ಬಹಳ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥದ್ದು. ಇನ್ನು ವೃಶ್ಚಿಕ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಸಹಕಾರ ಸಿಗುತ್ತೆ. ಹೆಚ್ಚಿನ ಅನುಕೂಲ, ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಇದೆ. ಹಿರಿಯರಿಂದ ಸಹಕಾರ, ಸಲಹೆ, ಸೂಚನೆ, ಅದು ತಪ್ಪಾಗಿದೆ ನೋಡಿ ತಿದ್ದುಕೋ ಅಂತ ಸಲಹೆ ಸೂಚನೆ ಮಾಡ್ತಕ್ಕಂಥವ್ರು ಒಂದು ಮಾರ್ಗದರ್ಶನ ಸಿಗುತ್ತೆ. ಚೆನ್ನಾಗಿದೆ. ಉಳಿದ ಹಾಗೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಇದೆ. ಮತ್ತು ಹಣಕಾಸಿನ ವಿಚಾರದ ಸ್ವಲ್ಪ ಕುಟುಂಬದಲ್ಲಿ ಘರ್ಷಣೆಗಳಾಗೋ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯವರು ಈ ವಿಚಾರಗಳಲ್ಲಿ ಮಾತು ಸ್ವಲ್ಪ ಕಡಿಮೆ ಮಾಡಿದ್ರೆ ತುಂಬ ಒಳ್ಳೆಯದು. ವೃಶ್ಚಿಕ ರಾಶಿಯವರು ವಾರದ ಆದಿಯಲ್ಲಿ. ಇನ್ನು ವಾರ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಅಧಿಕ ಖರ್ಚು ಅದನ್ನು ಸೂಚಿಸ್ತಾ ಇದೆ. ಆಪ್ತರಿಂದ ಸ್ವಲ್ಪ ಹೊರೆ ಬರುತ್ತೆ. ಆಪ್ತರು ದೂರ ಆಗೋ ಸಾಧ್ಯತೆ. ಕೆಲಸದ ನಿಮಿತ್ತವಾಗಿ ಅಥವಾ ಯಾವುದೋ ಒಂದು ಕೆಲಸ ಹೇಳಿರ್ತೀರ, ಅದು ಅವರಿಗೆ ಕಿರಿಕಿರಿಯಾಗಿ ಅವ್ರು ಮಾತಾಡಿಸದೇ ಇದ್ದರೆ ಸಾಕು, ಆ ಥರದ್ದೊಂದು ನಿರ್ಣಯಕ್ಕೆ ಬರುತ್ತೆ. ಅಂಥದ್ದೊಂದು ಸಂದರ್ಭ ಎದುರಿಸ್ತೀರ. ಅದರ ಹೊರತಾಗಿ ಇನ್ನೇನು ಅಂಥ ಪ್ರಮಾದ ಏನೂ ಇಲ್ಲ, ಯೋಚನೆ ಮಾಡಬೇಡಿ. ಇದಕ್ಕೆ ಪ್ರಾರ್ಥನೆಗೆ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ. ರಾಶಾಧಿಪತಿ ನಿಮಗೆ ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ತರಚೋದು, ಗಾಯಗಳಾಗೋದು, ರ್ಯಾಷಸ್ ಆಗ್ತದೆ, ಇಂಥದ್ದೆಲ್ಲ ಇದೆ. ಹೀಗಾಗಿ ಸುಬ್ರಹ್ಮಣ್ಯ ಕವಚ ಅದು ತುಂಬ ಒಳ್ಳೆಯದು. ಇನ್ನು ಧನು ರಾಶಿ ಗಮನಿಸೋಣ. ಧನುಸ್ಸು ರಾಶಿಯವರಿಗೆ ವಾರದ ಆದಿಯಲ್ಲಿ ಚಂದ್ರ ಭಾಗ್ಯದಲ್ಲಿರ್ತಾನೆ. ಆರೋಗ್ಯದ ಸ್ವಲ್ಪ ಅಲ್ಲಿ ಜನ್ಮದಲ್ಲಿ ದ್ವಿತೀಯದಲ್ಲಿ ಸಂಚರಿಸ್ತಾನೆ. 2 ದಿನ ಮಂಗಳವಾರ ಬುಧವಾರದ ಮಟ್ಟಿಗೆ ಆರೋಗ್ಯ ಹಾನಿ ಆಗುತ್ತೆ. ಸ್ವಲ್ಪ ಹುಷಾರು. ಉಳಿದ ಹಾಗೆ ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲ ಸಿಗ್ತಕ್ಕಂಥದ್ದು, ಹೊಸ ಅವಕಾಶಗಳಿಗೆ ದಾರಿ, ಸ್ತ್ರೀಯರಿಗೆ ಹೆಚ್ಚಿನ ಸೌಕರ್ಯ, ಒಂದು ಧರ್ಮಶ್ರದ್ಧೆ, ಉತ್ತಮರ ಸಂಘ, ಇವೆಲ್ಲವೂ ತುಂಬ ಚೆನ್ನಾಗಿದೆ. ವಾರದ ಆದಿಯಲ್ಲಿ ಚೆನ್ನಾಗಿರ್ತದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಅಷ್ಟೇ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಧನುರಾಶಿಯವರಿಗೆ ಕೆಲಸ ಕಾರ್ಯಗಳು ಮತ್ತು ಯಥಾ ಪ್ರಕಾರ ಅಲ್ಲಿ ಮಾಂದಿ ಬರುತ್ತೆ. ಹೀಗಾಗಿ ಸಣ್ಣ ಪುಟ್ಟ ಕಿರಿಕಿರಿ, ಅದೇನಂಥ ಪ್ರಮಾದ ಅಲ್ಲ, ಯೋಚನೆ ಮಾಡಬೇಡಿ. ಧೈರ್ಯ ಸಾಹಸಗಳಿದ್ದಾವೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಇದೆ. ವ್ಯಾಪಾರದಲ್ಲಿ ಸ್ವಲ್ಪ ಬೆಂಕಿ ವಾತಾವರಣ ಇರುತ್ತೆ. ಕೂಲಾಗಿ ಹ್ಯಾಂಡಲ್ ಮಾಡೋದು ಕಷ್ಟ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಹೀಗಾಗಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ, ಜೊತೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನು, ಇದರ ಜೊತೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನು ಮಾಡಿ. ಇವೆರಡೂ ನಿಮಗೆ ಹೆಚ್ಚಿನ ಬಲ ಕೊಡುತ್ತೆ. ಕಾಲರ್ ಇದ್ದಾರೆ. ಆನೇಕಲ್ನಿಂದ ವೆಂಕಟೇಶ್ ಅವರು ಕರೆ ಮಾಡಿದ್ದಾರೆ. ವೆಂಕಟೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್ ಅವರೇ, ನಾನು ಜಾತಕ ಕೇಳಬೇಕಾಯ್ತು. ಖಂಡಿತ. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ನನ್ನ ಬಗ್ಗೆ ವೆಂಕಟೇಶ್ ಅಂತ. ಓಕೆ, ತಮ್ಮ ಜನ್ಮ ದಿನಾಂಕ ಹೇಳಿ. ಅಕ್ಟೋಬರ್ 2. ಓಕೆ, 2/10. 1982. ಏನು ಕೈ ಹಾಕಿದ್ರೇನು ಅದು ನಮ್ಗೆ ಆಗ್ತಾ ಇಲ್ಲ. ಸಮಯ ಹೇಳಿ ವೆಂಕಟೇಶ್ ಅವರೇ. ಸಮಯ ರಾತ್ರಿ 11:30 12 ಗಂಟೆ ಒಳಗೆ. ಓಕೆ, 11:30 12 ರಾತ್ರಿ. ಓಕೆ ಓಕೆ, ಯಾವ ಕೈ ಹಾಕಿದ್ರು ಕೈ ಕೂಡ್ತಾ ಇಲ್ಲ ಅಂತಿದ್ರಿ, ತಿಳಿಸ್ತಾರೆ. ನಮಸ್ಕಾರ ವೆಂಕಟೇಶ್ ಅವರೇ. ನಮಸ್ಕಾರ ಗುರುಜಿಗಳೇ. ನಮಸ್ಕಾರ. ನೋಡಿ, ಈಗ ನಿಮಗೆ
ಯಾವ ಕಾಲ ನಡೀತಾ ಇದೆ. ನಮಗೆ ಇವೆಲ್ಲ ಉಂಟಾಗೋದು, ಕಷ್ಟ ಬರೋದು ಸಾಮಾನ್ಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರೋದೇ ಕಷ್ಟಗಳು. ಅವರಿಗೆಲ್ಲ ಈ ಥರದ್ದೇ ಯಾವುದೋ ಒಂದು ದಶೆ ಭುಕ್ತಿ ನಡೀತಾ ಇರುತ್ತೆ. ಅದನ್ನು ದಾಟೋದು ಹೇಗೆ, ಅದೇ ಪರಿಹಾರ. ಈಗ ನಿಮಗೆ ಶುಕ್ರ ಗುರು ನಡೀತಾ ಇದೆ, ಅಲ್ಲಿ ಶತ್ರುಗಳ ದಶಾಕಾಲ ಭಕ್ತಿಕಾಲ. ಇದು ಏನಪ್ಪ ಮಾಡುತ್ತೆ ಅಂತಂದರೆ ಸ್ಥಾನ ಭಯಂ ಶತ್ರು ಭಯಂ ಅಂತ ಹೇಳಿದೆ. ಹೀಗಾಗಿ ಇದಕ್ಕೇನಪ್ಪ ಪರಿಹಾರ ಏನಪ್ಪ ಅಂದರೆ, ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ ಪ್ರತಿ ಗುರುವಾರ ಅಲ್ಲಿಗೆ ಸ್ವಲ್ಪ ಬೆಲ್ಲ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು, 1 ಅಚ್ಚ ಆದರೆ 1 ಅಚ್ಚು, 1 ಬೆಲ್ಲವನ್ನು ತೊಗೊಂಡು ಹೋಗಿ ಗುರು ಸನ್ನಿಧಾನದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ ಅಪ್ಪ ಕಷ್ಟವನ್ನು ತೀರಿಸುವಂಥ 9 ಗುರುವಾರ ತಪ್ಪದೇ ಮಾಡಿ. ಖಂಡಿತ ಇದರಿಂದ ಹೊರಗೆ ಬರ್ತೀರಾ, ಒಂದು ದಾರಿ ಗೊತ್ತಾಗುತ್ತೆ, ಒಳ್ಳೆಯ ಸದ್ವ್ಯಕ್ತಿಗಳ ಪರಿಚಯ ಆಗುತ್ತೆ, ತನ್ನ ಮೂಲಕ ನಿಮಗೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ವೆಂಕಟೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆ ರಾಮನಗರದಿಂದ ಗಂಗೋತ್ರಿ ಅವರು ಕರೆ ಮಾಡಿದ್ದಾರೆ. ಗಂಗೋತ್ರಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೋಬೇಕು? ಮೇಡಮ್ ನನ್ನ ಬಗ್ಗೆ ನೀವು ತಿಳ್ಕೊಬೇಕಾಗಿತ್ತು. ತಮ್ಮ ಬಗ್ಗೆನೇ. ಓಕೆ, ತಮ್ಮ ಜನ್ಮ ದಿನಾಂಕ ಹೇಳಿ. 9/4/2010. 9/4/2010. ಸಮಯ ಬೆಳಿಗ್ಗೆ 10:50. ಬೆಳಿಗ್ಗೆ 10:50. 10:55. 10:55 ಬೆಳಿಗ್ಗೆ. ಓಕೆ, ಏನು ಪ್ರಶ್ನೆ? ನನ್ನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಖಂಡಿತ ತಿಳಿಸ್ತಾರೆ ಶಾಸ್ತ್ರಿಗಳು ತಮಗೆ. ಗಂಗೋತ್ರಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನು ಓದ್ತಾ ಇದ್ದೀರಾ? ಸರ್ ನಾನು ಇವಾಗ SSLC ಓದ್ತಾ ಇದ್ದೀನಿ ಸರ್. SSLC ಓದ್ತಾ ಇದ್ದೀರಾ? ನಿಮಗೀಗ ಬುಧನ ದಶೆ ನಡೀತಾ ಇದೆ. ಬುಧ ಲಾಭದಲ್ಲಿದ್ದಾನೆ, ಹೀಗಾಗಿ ಚೆನ್ನಾಗಿದೆ, ಚೆನ್ನಾಗಿ ಓದ್ತೀರಾ, ಯೋಚನೆ ಮಾಡೋದು ಬೇಡ. ಇಲ್ಲಿ ಏನಾಗಿದೆ ಅಂದರೆ, ಸಣ್ಣ ಒಂದು ಪರಿಹಾರ ಹೇಳ್ತೀನಿ, ಅದನ್ನು ಮಾಡಿದ್ರೆ ಇನ್ನೂ ಹೆಚ್ಚಿನ ಆಸಕ್ತಿ ಬರುತ್ತೆ. ಓದುವಾಗ ಮಗ್ನತೆ ಇರಬೇಕು, ಬೇರೆ ಬೇರೆ ಆಕರ್ಷಣೆಗಳಿರಬಾರ್ದು, ಮೊಬೈಲು ಇತ್ಯಾದಿ, ಮತ್ತೊಂದು ಸ್ನೇಹಿತರು, ಇದರ ಹೊರತಾಗಿ ಓದಿದ್ದೆಲ್ಲ ನೆನಪಲ್ಲಿರಬೇಕು. ಆ ಥರದಕ್ಕೆ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ಜೇನು ನೀವೇ ತೊಗೊಂಡು ಹೋಗಿ, ಹಿಂದಿನ ದಿವಸ ಸೋಮವಾರದ ಸಂಜೆ ತೊಗೊಂಡು ಹೋಗಿ ಜೇನಿನ ಬಾಟ್ಲು ಕೊಡಿ, ಮಂಗಳವಾರಕ್ಕೆ ಹೇಳಿ ಅಭಿಷೇಕ ಮಾಡಿಕೊಡಿ, ಜೇನನ್ನು ವಾಪಸ್ ಕೊಡಿ, ನನಗೆ ಅಭಿಷೇಕ ಮಾಡಿಬಿಟ್ಟು ಅದನ್ನು ತೊಗೊಳಕ್ಕೆ ಹೇಳಿದ್ದಾರೆ ಪ್ರಸಾದ ಅಂತ ಹೇಳಿ ಆ ಜೇನನ್ನು ತಗೊಳ್ಳಿ. ಅದು ನೀವು ಓದಿದ್ದನ್ನು, ನೀವು ಓದಿದ ಸೂತ್ರಗಳು ಮತ್ತೊಂದು ಇತ್ಯಾದಿ ಎಲ್ಲ ನೆನಪಲ್ಲಿರೋ ಹಾಗೆ ಮಾಡುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ಮಂಗಳವಾರ ನಿಮ್ಮ ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿ. ಚೆನ್ನಾಗಿ ಓದ್ತೀರಾ, ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಮಾರ್ಕ್ಸ್ಗಿಂತ ಮುಖ್ಯವಾಗಿ ವಿಷಯ ಚೆನ್ನಾಗಿ ಅರ್ಥ ಆಗುತ್ತೆ, ನೆನಪಲ್ಲಿ ಉಳಿಯುತ್ತೆ. ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಗಂಗೋತ್ರಿ ಕರೆ ಮಾಡಿದ್ದಕ್ಕೆ. ಹಾಗೆ ಹೊಸಪೇಟೆಯಿಂದ ರಾಜೇಂದ್ರ ಅವರು ಕರೆ ಮಾಡಿದ್ದಾರೆ. ರಾಜೇಂದ್ರ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ನಮ್ಮ ಮಗನ ಬಗ್ಗೆ ತಿಳ್ಕೊಬೇಕಾಯ್ತು. ಓಕೆ, ಅವರ ಜನ್ಮ ದಿನಾಂಕ ಹೇಳಿ. 15/6/91. 15/6/91. ಸಮಯ ಮಧ್ಯಾಹ್ನ 1:42. 1:42 ಮಧ್ಯಾಹ್ನ. ಓಕೆ, ಏನು ಪ್ರಶ್ನೆ? ಶನಿವಾರ. ಪ್ರಶ್ನೆ ಏನು ತಮ್ಮದು? ಮಗನಿಗೆ ಇದು ಜಾಬ್ ಇಂದ ಒಂದು ಸ್ವಲ್ಪ ಇದು ಆಗುತ್ತೆ, ಉದ್ಯೋಗದ ಬಗ್ಗೆ ತಿಳ್ಕೋಬೇಕು. ಖಂಡಿತ ತಿಳಿಸ್ತಾರೆ ಶಾಸ್ತ್ರಿಗಳು. ನಮಸ್ಕಾರ ರಾಜೇಂದ್ರ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ನೋಡಿ, ಇವರಿಗೆ ಈಗ ಕೇತು ದಶೆಯಲ್ಲಿ ಬುಧನ ಕಾಲ ನಡೀತಾ ಇದೆ. ಈಗ ಅನುಕೂಲ ಇದೆ, ಬುಧನು ಈಗ ಅಟ್ ಪ್ರೆಸೆಂಟ್ ಚೆನ್ನಾಗಿದ್ದಾನೆ, ಹೀಗಾಗಿ ಆತಂಕ ಬೇಡ. ಪ್ರಯತ್ನ ಮಾಡಿದ್ರೆ, ಕೆಲಸಕ್ಕೆ ಪ್ರಯತ್ನ ಮಾಡಿದ್ರೆ ಅನುಕೂಲ ಆಗುತ್ತೆ. ವಿಷ್ಣು ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ವಿಷ್ಣುವಿಗೆ ಸ್ವಲ್ಪ ಪರಿಮಳದ ಪುಷ್ಪಗಳು, ಸುಗಂಧಭರಿತವಾದ ಪುಷ್ಪ ಅಂತೀವಲ್ಲ, ಆ ಹೂಗಳನ್ನು ಪ್ರತಿ ಬುಧವಾರ ಸ್ವಲ್ಪ ಸಮರ್ಪಣೆ ಮಾಡಲಿ. 12 ಬುಧವಾರ ಮಾಡಲಿ, ಅಷ್ಟರಲ್ಲಿ ಅನುಕೂಲ ಆಗುತ್ತೆ. ಅವರಿಗೆ ಒಳ್ಳೆ ಕೆಲಸ ಸಿಗುತ್ತೆ, ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಧನ್ಯವಾದ ರಾಜೇಂದ್ರ ಅವರೇ ಕರೆ ಮಾಡಿದ್ದಕ್ಕೆ. ಶಾಸ್ತ್ರಿಗಳೇ, ಈಗ ಕೊನೆಯ 3 ರಾಶಿಗಳ ಫಲಾನುಫಲ ಮಕರ, ಕುಂಭ, ಮೀನ. ಮಕರ ರಾಶಿಯವ್ರಿಗೆ ಗಮನಿಸೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಪ್ಪ ಅಂದರೆ, ಆರೋಗ್ಯ ವ್ಯತ್ಯಾಸ. ಸ್ತ್ರೀಯರಿಗೆ ಸ್ವಲ್ಪ ಚಂದ್ರನು ಅಷ್ಟಮದಲ್ಲಿದ್ದಾನೆ, ಲಗ್ನದ ಜನ್ಮದಲ್ಲಿ ಮಾಂದಿ, ವ್ಯಯದಲ್ಲಿ ಮಾಂದಿ ಸಂಚಾರ. ಗಳಿಸಿದ್ವಿ ಅರ್ಥ ಆಗುತ್ತೆ, ಎಷ್ಟೋ ಗಳಿಸ್ತೀರ, ಗಳಿಸಿದ್ದೆಲ್ಲ ಕರಗೆ ಹೋಗಿಬಿಡ್ತೇನೋ ಅನ್ನೋ ಒಂದು ಫೀಲ್ ಆಗುತ್ತೆ. ಆ ರೀತಿಯ ಖರ್ಚುಗಳಿದ್ದಾವೆ, ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ಗಾಬರಿ ಆಗೋದು ಬೇಡ. ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಸಂಪಾದನೆಗೆ ಅವಕಾಶಗಳ ದಾರಿ ಇದೆ, ಯೋಚನೆ ಮಾಡಬೇಡಿ. ಆಪ್ತರಿಗಾಗಿ, ಯಾರನ್ನೋ ನೀವು ಆಪ್ತರು ಮನಸ್ಸಿಗೆ ಹತ್ತಿರದವರು ಅಂತ ಅಂದ್ಕೊಳ್ತೀರಲ್ಲ, ಅವರಿಗಾಗಿ ಖರ್ಚು ಮಾಡ್ತಕ್ಕಂಥದ್ದು ಅದು ನಿಮಗೂ ಸಮಾಧಾನ ಸಂತೋಷವನ್ನೇ ಕೊಡುತ್ತೆ. ಗಾಬರಿ ಮಾಡ್ಕೋಬೇಡಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ಆದರೆ ವಿಶೇಷ ಅವಕಾಶಗಳಿದ್ದಾವೆ. ಈ ಕಿರಿಕಿರಿಗಳನ್ನೆಲ್ಲ ದಾಟ್ತೀರ, ಯೋಚನೆ ಮಾಡೋದು ಬೇಡ. ಸ್ತ್ರೀಯರಿಗೆ ವಿಶೇಷ ಪ್ರಶಂಸೆ ಸಿಗುತ್ತೆ. ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು ಇದೆ, ಅದೊಂದು ಸಣ್ಣ ವಿಚಾರ, ಅದೇನು ತಲೆ ಕೆಡಿಸ್ಕೋಬೇಡಿ. ಉಳಿದ ಹಾಗೆ ಹೆಚ್ಚಿನ ಅನುಕೂಲ ಇದೆ. ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರಶಂಸೆ, ಒಂದು ಸ್ಥಾನಮಾನ, ನೀವು ಮಾಡಿದ ಕೆಲಸದಿಂದಾಗಿ ಪ್ರಭಾವ, ಬೇರೊಬ್ಬರ ಮೇಲೆ ಅದರ ಪ್ರಭಾವ ಆಗಿ ನೀವು ಮಾಡಿದರೆ ಆ ಕೆಲಸವನ್ನು, ಅದರಿಂದ ನಾನು ಇನ್ಫ್ಲೂಯೆನ್ಸ್ ಆಗಿದ್ದೀನಿ ಅನ್ನುವ ರೀತಿಯ ಮಾತುಗಳನ್ನು ಆಡ್ತಾರೆ. ಅದೆಲ್ಲ ನಿಮಗೆ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಪರಿಹಾರಕ್ಕೆ ಏನಪ್ಪ ಅಂತಂದರೆ, ದುರ್ಗಾ ಸನ್ನಿಧಾನದಲ್ಲಿ ಒಂದು ವಿಶೇಷ ಸೇವೆ ಮಾಡಿಸಿ,
ನವರಾತ್ರಿ ಪ್ರಾರಂಭವಾಗುತ್ತೆ. ಹೀಗಾಗಿ ನವರಾತ್ರಿಯ 9 ದಿನಗಳು ಶ್ರದ್ಧೆಯಿಂದ ಪೂಜೆಗೆ ಕೊಡಿ, ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಕುಂಭರಾಶಿ ನೋಡೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸಂಗಾತಿಯಿಂದ ಸಹಕಾರ ಚೆನ್ನಾಗಿದೆ, ಹೆಚ್ಚಿನ ಲಾಭ ಇದೆ. ಮುಖ್ಯವಾಗಿ ಮಾಂದಿ ಲಾಭದಲ್ಲಿದ್ದಾಗ ವ್ಯಾಪಾರ ಚಟುವಟಿಕೆಗಳು ತುಂಬ ಚೆನ್ನಾಗಿರುತ್ತೆ, ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು ಅದನ್ನು ಸೂಚಿಸ್ತಾ ಇದೆ. ಒಳ್ಳೆಯ ಸಾಧು ಸಂತರ ಭೇಟಿಯಾಗುತ್ತೆ, ಉತ್ತಮರ ಸಹಕಾರ ನೆರವಿಗೆ ಬರುತ್ತೆ, ಇದೆಲ್ಲ ತುಂಬ ಚೆನ್ನಾಗಿದೆ. ವಿಶೇಷ ಅವಕಾಶಗಳು, ಅನುಕೂಲಗಳು ಹೆಚ್ಚಿನದಾಗಿ ಏರ್ಪಾಡಾಗ್ತಕ್ಕಂಥದ್ದು, ನಿಮ್ಮ ಕೆಲಸಕ್ಕೆ ಮಾನ್ಯತೆ, ಒಂದು ಸ್ಟೇಟಸ್ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಕುಂಭರಾಶಿಯವರು ವಾರದ ಆದಿ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಕುಂಭರಾಶಿಯವರಿಗೆ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ದೈವಾನುಕೂಲ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ದುರ್ಗಾ ಪ್ರಾರ್ಥನೆ ನೀವು ಕೂಡ ನವರಾತ್ರಿಯಲ್ಲಿ ತಪ್ಪದೆ 9 ದಿನ ಆ ದುರ್ಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ತಪ್ಪದೆ ಶ್ರದ್ಧೆಯಿಂದ ದೇವಿಯ ಸ್ತುತಿಯನ್ನು ಹೇಳ್ಕೊಳ್ಳೋದು, ಮಂದಿರಕ್ಕೆ ಹೋಗಿ ಬರೋದು, ಈ ಥರದ್ದೆಲ್ಲ ಮಾಡಿ, ಅದು ನಿಮಗೆ ಹೆಚ್ಚಿನ ಶ್ರೇಯಸ್ಸನ್ನು ಕೊಡುತ್ತೆ. ವಸ್ತು ಕಳವಾಗೋ ಸಾಧ್ಯತೆ ಇರುತ್ತೆ. ಸಾಲ ಶತ್ರುಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು ಕುಂಭರಾಶಿಯವರು. ಪರಿಹಾರಕ್ಕೆ ಏನಪ್ಪ ಅಂತಂದರೆ ವಿಷ್ಣು ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ, ಆ ಸೇವೆ ಮಾಡಿಸಿದ್ದನ್ನು ತಗೊಳ್ಳಿ. ನವರಾತ್ರಿಯಿಂದ ದುರ್ಗಾರಾಧನೆ ತಪ್ಪದೆ ಮಾಡಿ, ಅದ್ರ ಜೊತೆಗೆ ಇದನ್ನು ಮಾಡಿಸಿ, ಎರಡೂ ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿ ನೋಡಿ. ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಅನೇಕ ತೊಡಕುಗಳನ್ನು ಕಾಣ್ತೀರಾ, ಕಿರಿಕಿರಿ ಉಂಟಾಗುತ್ತೆ, ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಸ್ತ್ರೀಯರಿಗೆ ಶತ್ರು, ಸಾಲಬಾಧೆ, ಆರೋಗ್ಯದಲ್ಲಿ ಸ್ವಲ್ಪ ತೊಡಕು, ಸ್ವಲ್ಪ ಮನಸ್ಸು ಮುದುಡಿ ಹೋಗುತ್ತೆ. ಈ ರೀತಿಯ ಒಂದು ಸ್ವಲ್ಪ ಭಯದ ವಾತಾವರಣ ಇದೆ. ಸ್ವಲ್ಪ ವಾರದ ಆದಿ ನಿಮಗೆ ಅಷ್ಟು ಅನುಕೂಲ ಇಲ್ಲ, ಹೀಗಾಗಿ ಧೃತಿಗೆಡಬೇಡಿ, ಅದಕ್ಕೊಂದು ಪರಿಹಾರ ಹೇಳ್ತೀನಿ. ನಂತರದಲ್ಲಿ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸಂಗಾತಿಯಲ್ಲಿ ಮನಸ್ತಾಪ ಇದೆ. ಸಂಗಾತಿಯಲ್ಲಿ ಸ್ವಲ್ಪ ಮನೆ ವಿಚಾರಗಳಲ್ಲಿ, ಪೂಜೆ ವಿಚಾರಗಳಲ್ಲಿ, ಇಂಥ ವಿಚಾರಗಳಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗೋ ಸಾಧ್ಯತೆ ಇದೆ. ವಸ್ತು ನಷ್ಟತೆ ನಿಮಗೂ ಕೂಡ ಸ್ವಲ್ಪ ಗಮನ ಹರಿಸಿ. ವ್ಯಾಪಾರಿಗಳಿಗೆ ನಷ್ಟತೆ ಇದೆ. ಏನಪ್ಪ ಈ ವಾರ ಇಡೀ ಹೀಗೆ ಕ್ಲಿಷ್ಟವಾಗಿದೆಯಲ್ಲ ಅಂತಂದರೆ ಇದು ಪರಿಹಾರ ಲಲಿತಾ ಸಹಸ್ರನಾಮ ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಲಲಿತಾ ಸನ್ನಿಧಾನಕ್ಕೆ ಒಂದು ದೀಪ ದಾನ ಮಾಡಿ, ಅಂದರೆ ಅಮ್ಮನವರ ಸನ್ನಿಧಾನಕ್ಕೆ ಒಂದು ದೀಪ ದಾನ ಮಾಡಿ. ಇವು ನಿಮ್ಮನ್ನು ಈ ವಾರದ ಏನು ಕಷ್ಟ ಇದೆಯೋ ಅದರಿಂದ ಸುಲಭವಾಗಿ ಹೊರಗೆ ಬರ್ತೀರ. ಗಾಬರಿ ಮಾಡ್ಕೊಳ್ಳೋದು ಬೇಡ. ಒಳ್ಳೆಯದಾಗಲಿ. ಇರುವ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಮಂತ್ರಮುಖೇನ ಪರಿಹಾರವನ್ನು ಕಂಡುಕೊಳ್ಬಹುದು. ಆ ಪರಿಹಾರ ಸೂತ್ರವನ್ನು ತಿಳಿಸ್ಕೊಡ್ತಾರೆ ಶಾಸ್ತ್ರಿಗಳು. ಶಾಸ್ತ್ರಿಗಳೇ, ಇವತ್ತು ಯಾವ ಸಮಸ್ಯೆಗೆ ಮಂತ್ರ ಪರಿಹಾರ? ಖಂಡಿತ. ಸಾಮಾನ್ಯವಾಗಿ ನಾವು ಅಸಹಾಯಕರು, ಏನೂ ನಮ್ಮ ಕೈಲಿ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ನಾವು ಅಂದ್ಕೊಳ್ತೀವಿ ನನ್ನ ಕೈಲಿ ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅನ್ನುವಂಥ ಒಂದು ಧಾಷ್ಟ್ಯತೆ ಇರುತ್ತೆ. ಆದರೆ ಅದೆಲ್ಲ ಸುಳ್ಳು. ನಾವು ಭಗವಂತನ ಮುಂದೆ ಶರಣಾಗಬೇಕು, ದೀನರಾಗಬೇಕು. ಆಗ ಭಗವಂತ ನಮಗೊಂದು ಬಲ ತುಂಬ್ತಾನೆ, ಆಮೇಲೆ ನಮ್ಮ ಕೆಲಸ ಸಾಧನೆ ಆಗುತ್ತೆ. ಹಾಗೆ ನಾವೆಲ್ಲರೂ ಬಡವರು ಭಗವಂತನ ಮುಂದೆ ಏನು ಪ್ರಾರ್ಥನೆ ಮಾಡಬೇಕು ಗಮನಿಸಿ. ನಮ್ಮ ಕಷ್ಟ ಕಳೀಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಅದು ನಿನ್ನಿಂದ ಮಾತ್ರವೇ ಅನ್ನೋದು ಇದರ ಸಾರ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಇದನ್ನು ನೀವು ಭಕ್ತಿಯಿಂದ, ಬಡತನದಿಂದ, ನನಗೆ ಬಡತನ ಅಂದರೆ ಹಣದ ಬಡತನ ಅಂತಲ್ಲ ಅರ್ಥ, ನಾನು ಯಾವುದನ್ನೂ ಮಾಡಲಿಕ್ಕೂ ನನಗೆ ಅಷ್ಟು ಬಡತನ ಇದೆ, ನನಗೆ ಬುದ್ಧಿ ಬಡತನ ಇದೆ, ತೋಳುಬಲದ ಬಡತನ ಇದೆ. ಹೀಗಾಗಿ ಇಂಥ ಒಂದು ಬಡತನದಲ್ಲಿ ನಿನ್ನ ಮುಂದೆ ಬಂದು ನಿಂತಿದ್ದೀನಿ, ದೀನನಾಗಿ ಬಂದು ನಿಂತಿದ್ದೀನಿ. ಇದಕ್ಕೆಲ್ಲ ನೀನು ಬಲ ತುಂಬೋ ಶಕ್ತಿ ನಿನಗಿದೆ. ಹೀಗಾಗಿ ಇದನ್ನು ಕೊಟ್ಟರೆ, ನೀನೇನಾದರೂ ನನಗೆ ಶಕ್ತಿ ಕೊಟ್ಟರೆ ನಾನು ಒಳ್ಳೆಯ ಆಲೋಚನೆ ಮಾಡ್ತೀನಿ, ಒಳ್ಳೆಯ ಕೆಲಸ ಸಾಧನೆ ಮಾಡ್ತೀನಿ, ಒಳ್ಳೆಯ ರೀತಿಯ ಶಕ್ತಿಯನ್ನು ಪಡಿತೀನಿ, ಎಲ್ಲ ಕೆಲಸಗಳನ್ನು ಜಯಿಸ್ತೀನಿ. ಇದು ಈ ಒಂದು ಶಕ್ತಿಯನ್ನು ತುಂಬತಕ್ಕಂಥದ್ದು ಈ ಮಂತ್ರದ ವಿಶೇಷ. ಹೀಗಾಗಿ ಪ್ರತಿ ದಿವಸ ಇದನ್ನು ಹೇಳ್ಕೊಳ್ಬಹುದು. ನಾನು 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 ಅಂತಲ್ಲ, ಎಲ್ಲವೂ ನೀನು ಅಂತ ಹೇಳಿದಾಗ ಆ ತಾಯಿ ನಿಮ್ಮೊಳಗೆ ನೆಲೆಸಿ ಒಳ್ಳೆಯದ ಕೆಲಸಗಳನ್ನು ಮಾಡಿಸ್ತಾಳೆ, ಒಳ್ಳೆಯ ಫಲಗಳನ್ನು ಕೊಡ್ತಾಳೆ. ಹೀಗಾಗಿ ಭಕ್ತಿಯಿಂದ ನವರಾತ್ರಿಗಳಂತೂ ಈ ಮಂತ್ರವನ್ನು ಹೇಳ್ಕೊಳ್ಳಿ, ತಪ್ಪದೆ ನಿಮಗೆ ವಿಶೇಷ ಅನುಕೂಲ ಉಂಟಾಗುತ್ತೆ. ಇದು ಈ ಹೊತ್ತಿನ ವಿಶೇಷ. ಧನ್ಯವಾದ ಶಾಸ್ತ್ರಿಗಳೇ, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.